ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ. ಯೈರ್ಮೇ ಗುರುಭೇ ಪೂರ್ವಂ ಪದವಾಕ್ಯಪ್ರಮಾಣತಃ ವ್ಯಾಖ್ಯಾತಾ ಸರ್ವವೇದಾಂತಾಃ ತಾನಿತ್ಯಂ ಪ್ರಣತೋಸ್ಮ್ಯಹಂ. ಚಿನ್ಮಯಂ ವ್ಯಾಪಿ ಯತ್ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತಜನಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವೇದ್ವರಂ. ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಮೋಕ್ಷಮೂಲಂ ಗುರೋಃ ಕೃಪಾ. ಗೀತೆಯ 6ನೇ ಅಧ್ಯಾಯದ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಕೃಷ್ಣ ಆ ಯೋಗಿ ಯೋಗಾರೂಢ ಅವನು ತನ್ನ ಮನಸ್ಸನ್ನು ಹೇಗೆ ಇಟ್ಟುಕೊಳ್ತಾನೆ, ಆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಳ್ಳಲಿಕ್ಕೆ ಅವನು ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾನೇ ಇರ್ತಾನೆ. ಆ ನಿರಂತರ ಪ್ರಯತ್ನ ಕೊನೆಯ ತನಕ ಸಾಗಬೇಕು. ನಾನು ಮನಸ್ಸನ್ನು ನಿಗ್ರಹಿಸಿದೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆ? ಮನಸ್ಸು ಚಂಚಲ. ಚಂಚಲವಾದ ಮನಸ್ಸನ್ನು ಸಾಯುವ ತನಕ ನಾನು ಪ್ರಯತ್ನಪಟ್ಟು ನಿಗ್ರಹಿಸ್ತಾ ಇರಬೇಕು. ಮನಸ್ಸು ಯಾವಾಗ ಶಾಂತವಾಗ್ತದೆ? ಎರಡೇ ಸಂದರ್ಭದಲ್ಲಿ. ಸಂಪೂರ್ಣವಾಗಿ ಮನಸ್ಸು ಯಾವಾಗ ಶಾಂತವಾಗ್ತದೆ ಅಂದರೆ ಎರಡೇ, ಒಂದು ನಿದ್ದೆ, ಇನ್ನೊಂದು ಸತ್ತಾಗ. ನಾವು ವ್ಯವಹಾರ ಮಾಡ್ತಾ ಇದ್ದೀವಿ, ಇವಾಗ ನಾನು ಚಿಂತನೆಯನ್ನು ಮಾಡ್ತಾ ಇದ್ದೀನಿ, ಮನಸ್ಸು ಅಧ್ಯಾತ್ಮ ವಿಷಯದಲ್ಲಿ ತೊಡಗಿದೆ. ನೀವು ಪ್ರವಚನವನ್ನು ಕೇಳ್ತಾ ಇದ್ದೀರಾ, ಮನಸ್ಸು ಅಧ್ಯಾತ್ಮ ವಿಷಯದಲ್ಲಿ ತೊಡಗಿದೆ. ಹೀಗಾಗಿ ಮನಸ್ಸನ್ನು ಯಾವುದಾದರೂ ಒಂದು ವಿಷಯದಲ್ಲಿ ತೊಡಗಿಸಬಹುದಷ್ಟೇ. ಸಂಪೂರ್ಣವಾಗಿ ಶಾಂತವಾಗುವುದು ಎರಡೇ ಸಂದರ್ಭ, ಒಂದು ನಿದ್ರೆ, ಎರಡನೇ ಸಾವು. ಹೀಗಾಗಿ ಸಾಧನೆ ಅಂದರೆ ಏನು? ಮನಸ್ಸನ್ನು ನಾನಾಗಿಯೇ ಯಾವುದರಲ್ಲಾದರೂ ತೊಡಗಿಸುವುದು. ಎಲ್ಲಿಯ ತನಕ? ಸಾಯುವ ತನಕ. ಇದಕ್ಕೆ ದೃಷ್ಟಾಂತ ವಿಶ್ವಾಮಿತ್ರನನ್ನು ನೋಡ್ತೇವೆ ನಾವು. ಎಷ್ಟು ತಪಸ್ಸಿನಲ್ಲಿ ಅವ ಮೇಲೆ ಹೋಗಿದ್ದು. ಆ ವಿಶ್ವಾಮಿತ್ರ ಮೇನಕೆಗೆ ಬೀಳ್ತಾನೆ. ತಪಸ್ವಿಯಾಗಿದ್ದಾನೆ, ವಸಿಷ್ಠರ ಜೊತೆಯಲ್ಲಿ ವೈರತ್ವವನ್ನು ಕಂಡುಕೊಳ್ತಾನೆ. ವೈರತ್ವ ಬರುವುದು ಮನಸ್ಸಿನಲ್ಲಿ. ಏನು ಅರಿಷಡ್ವರ್ಗಗಳು ಅಂತ ಕರಿತೀವಿ ನಾವು, ಆ ಅರಿಷಡ್ವರ್ಗಗಳು, ಅರಿ ಅಂದರೆ ಶತ್ರು, ಷಡ್ ಅಂದರೆ 6. ಇವೆಲ್ಲವೂ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದೆಲ್ಲವೂ ಇರುವುದು ಮನಸ್ಸಿನಲ್ಲೇ. ಅದು ಎಚ್ಚರವಾಗಿದ್ದಾಗಲೇ. ನಿದ್ರೆಯಲ್ಲಿ ಇದ್ಯಾವುದೂ ಇಲ್ಲ.
ಹೀಗಾಗಿ ಸಾಯುವ ತನಕ ಹೇಗೆ ನಾನು ಎಂಗೇಜ್ ಮಾಡಬೇಕು ಅದನ್ನು ಕೃಷ್ಣ ಮುಂದುವರಿಸ್ತಾನೆ 16ನೇ ಶ್ಲೋಕದಲ್ಲಿ. 16ನೇ ಶ್ಲೋಕ, ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಈ ಶ್ಲೋಕ ಇದೆಯಲ್ಲ, ಹೆಚ್ಚಾಗಿ ಸಾಮಾನ್ಯವಾಗಿ ವೇದಾಂತದಲ್ಲಿ ಹಾಸ್ಯ ಅನ್ನುವಂಥದ್ದು ಹುಟ್ಟಬೇಕಾದ್ರೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ನಾನು ಲಾಸ್ಟ್ ಟೈಮ್ ಸ್ವಾಮಿ ತೇಜೋಮ್ಯಾನ್ಜಿ ಜೊತೆಯಲ್ಲಿ ಮುಂಬೈಯಲ್ಲಿದ್ದಾಗ ಲಾಸ್ಟ್ ಸೆಪ್ಟೆಂಬರಲ್ಲಿ ಪ್ರತಿನಿತ್ಯ ಸಂಜೆ ಸತ್ಸಂಗ ಆಗೋದು. ಆವಾಗ ಅವರು ಹೇಳಿದ್ರು, ವೇದಾಂತದಲ್ಲಿ ಎಲ್ಲೆಲ್ಲಿ ಒಂದು ಹಾಸ್ಯ ಇದೆ ಅಂತ. ಪ್ರತಿಯೊಬ್ಬರು ಅವರು ಒಂದೊಂದು ಹೇಳೋರು, ಎಲ್ಲರೂ ಒಬ್ಬೊಬ್ಬರು ಹೇಳೋರು. ಆವಾಗ ನಂದು ಟರ್ನ್ ಬಂತು. ನಾನು, ಸ್ವಾಮೀಜಿ, ವಾಟ್ ಈಸ್ ದ ಇನಿಷಿಯಲ್ ಆಫ್ ಬ್ರಹ್ಮನ್ ಅಂತ. ಬ್ರಹ್ಮನ್ಗೆ ಒಂದು ಇನಿಷಿಯಲ್ ಇದೆ, ಯಾವುದು ಅಂತ. ಗುರುಜಿ ಹೇಳಿದ್ರೆ ನಂಗೆ ಗೊತ್ತು ಅಂದರು. ಬೇರೆಯವರೆಲ್ಲ ಟ್ರೈ ಮಾಡ್ತಾಯಿದ್ರು, ಎಲ್ಲರೂ ಟ್ರೈ ಮಾಡಿದ್ರು, ಯಾವುದು ಬ್ರಹ್ಮನ ಇನಿಷಿಯಲ್ಲು? ಆ ಕಡೆಗೆ ಓಕೆ, ಯು ಓನ್ಲಿ ಟೆಲ್ ಅಂದರು. ನಾನು ಹೇಳಿದೆ ಎಂ ಅಂದೆ. ಹೌ ಡು ಯು ಸೇ ಅಂದರು. ಎಂ ಬ್ರಹ್ಮ. ಅರ್ಥ ಆಯ್ತಾ? ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃದಲ್ಲಿ ಬ್ರಹ್ಮನ ಮುಂದೆ ಏನಿದೆ ಇನಿಷಿಯಲ್ಲು? ಎಂ ಇದೆಯಲ್ಲ. ಹಾಗೆ ಅವರು ಸ್ವಾಮೀಜಿ ಕೇಳಿದ್ರು, ಅರ್ಜುನಂದು ಬರ್ತ್ ಡೇಟ್ ಯಾವುದು ಗೊತ್ತಾ? ಅವ್ರು ಹೇಳಿದ್ರು 4 ಜೂನ್ ಅಂತಿದೆ ನೋಡಿಲ್ಲಿ. ಚಾರ್ಜುನ, ಚ ಪ್ಲಸ್ ಅರ್ಜುನ, ಚಾರ್ಜುನ. ಆದರೆ 4 ಜೂನ್, 4th ಜೂನ್ ಅರ್ಜುನನ ಬರ್ತಡೇ ಅಂತ. ಅಲ್ಲಿ ಆ್ಯಕ್ಚುಲಿ 4 ಜೂನ ಅಂತಿರೋದು, ಬಟ್ ಅಂತ ಹಾಸ್ಯ ಅನ್ನುವಂಥದ್ದು ತರಬೇಕಾದ್ರೆ ವಿಚಾರ ಮಾಡಿ. ಇವಾಗ ಯಾವುದು ಯೋಗಿ ಯಾವ ರೀತಿ ಇರ್ತಾನೆ? ಒಂದು ಹೇಳ್ತಾರೆ, ಯೋಗಿ ನ ಅತಿ ಅಶ್ನತಃ. ಆ ಯೋಗಿ ಅನ್ನುವಂಥವನು, ಹೇ ಅರ್ಜುನ, ಹೆಚ್ಚಾಗಿ ಅವನು ತಿನ್ನಲಿಕ್ಕೆ ಹೋಗಲ್ಲ. ನಂತರ ತಿನ್ನದೇನು ಉಪವಾಸದಲ್ಲೂ ಇರಲ್ಲ. ಹೆಚ್ಚು ಅವನು ಮಲಗಲ್ಲ. ಜೊತೆಗೆ ಎಚ್ಚರವಾಗೂ ಹೆಚ್ಚು ಸಮಯ ಇರಲ್ಲ. 4 ವಿಷಯ. ಹೆಚ್ಚು ತಿನ್ನಲ್ಲ, ತಿನ್ನದೇನೂ ಇರಲ್ಲ, ಹೆಚ್ಚು ಮಲಗಲ್ಲ, ಮಲಗದೇನೂ ಇರೋನಲ್ಲ. ಅಂದರೆ ಏನು? ಅವನಲ್ಲಿ ಒಂದು ಸಮತ್ವ ಅನ್ನುವಂಥದ್ದು ಇರ್ತದೆ. ನಮ್ಮ ಸಂಸ್ಕೃತಿ ಹೇಗಿದೆ ಅಂದರೆ ಎಲ್ಲೆಲ್ಲೂ ಕೂಡ ಸಮತ್ವವೇ ಇದೆ, ಎಲ್ಲೆಲ್ಲೂ ಸಮತ್ವವೇ. ನೀವು ವಿಚಾರ ಮಾಡಿ, ಮಗು ಹುಟ್ಟಿದಾಗ ಹೆಚ್ಚು ನಿದ್ದೆ ಮಾಡ್ತದೆ. ಆ ಮಗು ಬೆಳೆಯುವುದೇ ನಿದ್ರೆಯಲ್ಲಿ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕೊನೆಗೆ ಸ್ವಲ್ಪ ಹೆಚ್ಚು ನಿದ್ರೆನೇ ಇರ್ತದೆ. ಆರೋಗ್ಯವಾಗಿ ಬದುಕಿದ್ರೆ. ಸ್ವಾಮೀಜಿ ವಯಸ್ಸಾದ ಮೇಲೆ ನಿದ್ದೆ ಕಡಿಮೆ ಇಲ್ಲ, ನಿದ್ದೆ ಚಂದದಲ್ಲಿ ಬರ್ತದೆ ವಯಸ್ಸಾಗ್ತಾ ಆಗ್ತಾ ಹೋದಾಗ. ಯಾಕೆ? ಮುಪ್ಪು ಅನ್ನುವಂಥದ್ದು ಮತ್ತೊಮ್ಮೆ ಬಾಲ್ಯ ಅಂತಾನೆ. ಆ ಮಗು ಯಾವ ರೀತಿ ಗಲಾಟೆ ಮಾಡ್ತಾ ಇರ್ತದಲ್ಲ, ನೀವು ತುಂಬ ವಯಸ್ಸಾಗಿರೋ ನೋಡಿ, ಅದೇ ರೀತಿನೇ ಗಲಾಟೆ. ಒಂದು ನೆನಪಿನ ಶಕ್ತಿ ಹೊರಟೋಗಿರ್ತದೆ ಸಾಮಾನ್ಯವಾಗಿ. ಯಾವುದೇ ವಿಷಯ ಬಂದರೂ ಅಳ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಎಷ್ಟೊಂದು ಜನರನ್ನ ನೋಡ್ತಾ ಇರ್ತೀನಿ, ಸುಮ್ಮನೆ ಅಳ್ತಾ ಇರ್ತಾರೆ. ಓ ಎಲ್ಲ ಹೊಟ್ಟೋಗ್ಬಿಡ್ತಾರೆ ಅಳೋದು. ಆಮೇಲೆ ನೆಕ್ಸ್ಟ್ ಮೂಮೆಂಟ್ ನಾರ್ಮಲ್. ಸೊ ಈ ಬಾಲ್ಯ ಮತ್ತು ವೃದ್ಧಾಪ್ಯ ಅದೇ ರೀತಿಯೇ. ದೇ ವಿಲ್ ಬಿ ಲೈಕ್ ಚೈಲ್ಡ್, ಮಗುವಿನಂತೆಯೇ ಇದ್ಬಿಡ್ತಾರೆ. ಅತಿ ಅನ್ನುವಂಥದ್ದು ಏನು ಮಾಡ್ತದೆ?
ಸರ್ವತ್ರ ವರ್ಜಯೇತ್. ಅತಿ ಸರ್ವತ್ರ ವರ್ಜಯೇತ್. ಹೆಚ್ಚು ತಿನ್ನುವುದು ಬೇಡ, ತಿನ್ನೋದೇ ಇಲ್ಲ ಬೇಡ. ಹೆಚ್ಚು ಮಲಗುವುದು ಬೇಡ, ನಾನು ಮಲಗೋದೇ ಇಲ್ಲ ಬೇಡ. ನೀನು ನಿನ್ನ ಮನಸ್ಸನ್ನು ನಿಗ್ರಹಿಸಬೇಕೋ ಎಲ್ಲೆಡೆ ಸಮತ್ವವನ್ನು ಇಟ್ಟುಕೋ. ನನ್ನ ಜೀವನ ಹೇಗಿದೆ, ನನ್ನ ಜೀವನ ಶೈಲಿ ಹೇಗಿದೆ, ನನ್ನ ದೇಹ ಯಾವ ರೀತಿ ಸಪೋರ್ಟ್ ಮಾಡ್ತದೆ, ಅದಕ್ಕೆ ತಕ್ಕಂತೆ ನನ್ನ ಸಾಧನೆಯನ್ನು ಇಟ್ಕೊಳ್ಬೇಕು. ವಿಚಾರ ಮಾಡಿ. ಎಲ್ಲರಿಗೂ ಎಲ್ಲ ವಿಷಯ ಇಷ್ಟ ಆಗಲ್ಲ. ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಇರ್ತದೆ. ಹಾಗಾದರೆ ಏನು ಮಾಡಬೇಕು? ದೇವರ ನಾಮಗಳನ್ನು ಹಾಡು. ಕೆಲವರಿಗೆ ಓದುವುದರಲ್ಲಿ ಆಸಕ್ತಿ ಇರ್ತದೆ, ಪುರಾಣಾದಿಗಳನ್ನು ಓದು. ಕೆಲವರಿಗೆ ವಿಚಾರ ಮಾಡುವುದರಲ್ಲಿ ಆಸಕ್ತಿ ಇರ್ತದೆ, ವೇದಾಂತದಲ್ಲಿ ಓದು. ವೇದಾಂತ ಏನು ಹೇಳ್ತದೆ? ವಿಚಾರ ಮಾಡು. ವಿಚಾರ ಮಾಡುವುದೇ ವೇದಾಂತ. ವಿಚಾರ ಮಾಡುವುದು ಅಂದ್ರೇನು? ಪ್ರತಿಯೊಂದು ಶ್ಲೋಕವನ್ನೂ ಕೂಡ ಹಲವಾರು ದೃಷ್ಟಿಕೋನದಿಂದ ವಿಚಾರ ಮಾಡಬಹುದು ನಾವು. ಹಲವಾರು ದೃಷ್ಟಿಕೋನ. ಒಬ್ಬ ಗುರು ಮತ್ತು ಶಿಷ್ಯ ಇವರಿಬ್ಬರ ಸಂವಾದ ಹೇಗಿರ್ತದೆ? ವಿಚಾರ ಮಾಡ್ತಾ ಹೋಗಿ, ಜಗತ್ತು ಅನ್ನುವಂಥದ್ದನ್ನು ನೋಡಿ. ಪ್ರತಿಯೊಂದು ಜೀವಿಗೂ ಕೂಡ ಒಬ್ಬ ಗುರು ಇದ್ದೇ ಇದ್ದಾನೆ. ಸಿಗರೇಟ್ ಸೇದಬೇಕು ಅನ್ನೋವಾಗ ಅದನ್ನೇ ಹೇಳ್ಕೊಡೋಕ್ಕೊಬ್ಬ ಇರ್ತಾನೆ, ಫ್ರೆಂಡ್. ಕುಡಿಯೋದಕ್ಕೆ ಅದಕ್ಕೊಬ್ಬ ಗುರು ಇರ್ತಾನೆ. ಪ್ರತಿಯೊಂದಕ್ಕೂ ಒಬ್ಬ ಗುರು ಇದ್ದೇ ಇದ್ದಾನೆ. ಹಾಡಬೇಕು, ಅದಕ್ಕೊಬ್ಬ ಗುರು ಇರ್ತಾನೆ. ವೇದಾಂತಕ್ಕೆ ಒಬ್ಬ ಗುರು ಇರ್ತಾನೆ. ಈ ಗುರು ಶಿಷ್ಯ ಸಂಬಂಧ ಯಾವ ರೀತಿ ಇದೆ? ಎಂಡ್ ಏನಾಗಬೇಕು? ಶಂಕರರು ಹೇಳ್ತಾರೆ, ಜೀವನ ಅನ್ನುವಂಥದ್ರಲ್ಲಿ ನಾನು ಸಾರ್ಥಕ್ಯವನ್ನು, ಜೀವನ ಹಬ್ಬ, ಇವಾಗ ನೆಮ್ಮದಿಯ ಬದುಕನ್ನು ನಾನು ಬದುಕಬಹುದು. ಶಂಕರರು ಹೇಳ್ತಾರೆ, ಗುರುರ್ನೈವ ಶಿಷ್ಯ. ಯಾವ ಗುರುನೂ ಇಲ್ಲ, ಯಾವ ಶಿಷ್ಯನೂ ಇಲ್ಲ. ಇದು ಹೇಗಿದೆ ಅಂದರೆ, ಹಂತ ಹಂತವಾಗಿ ನಮ್ಮನ್ನು ಮೇಲಕ್ಕೆ ಕರ್ಕೊಂಡೋಗ್ತಾರೆ. ತದನಂತರ ಹೇಳ್ತಾರೆ, ನೋಡಪ್ಪ, ನಾನು ಮತ್ತು ನೀನು ಇಬ್ಬರು ಒಂದೇ. ವಿ ಆರ್ ಸೈಲಿಂಗ್ ಆನ್ ದ ಸೇಮ್ ಬೋಟ್. ಗುರು ಹೇಳ್ತಾನೆ. ಗುರುವಿಗೆ ಮೊದಲಿಂದನೂ ಗೊತ್ತಿತ್ತು, ಆದರೆ ಶಿಷ್ಯನಿಗಾಗಿ ಅವ ಸ್ವಲ್ಪ ಕೆಳಗೆ ಇಳಿದು ಬಂದ. ಒಂದು ಹಂತ ಆದಮೇಲೆ ಹೇಳ್ತಾನೆ, ಅವಶ್ಯಕತೆ ಇಲ್ಲ, ವಿ ಬೋತ್ ಆರ್ ಸೇಮ್. ಇಬ್ಬರೂ ಒಂದೇ. ಹೀಗಾಗಿ ಈಗ ತಾನೇ ಅವ್ರು ಹೇಳ್ತಾ ಇದ್ರಲ್ಲ ಜ್ಞಾನೇಶ್ವರಿ ಬಗ್ಗೆ. ಜ್ಞಾನೇಶ್ವರಿ ಓದಬೇಕು. ಜ್ಞಾನೇಶ್ವರ ಮಹಾರಾಜರಿಗೆ ಗುರುಗಳನ್ನು ಹೊಗಳೋದು ಅಂದರೆ ತುಂಬ ಇಷ್ಟ. ಒಂದು ಹೊಗಳ್ತಾರೆ ಹೊಗಳ್ತಾರೆ ಹೊಗಳ್ತಾರೆ. ಒಂದು ಚಾಪ್ಟರ್, ಐ ಥಿಂಕ್ 16th ಚಾಪ್ಟರ್ ಅನಿಸುತ್ತೆ, 16ನೇ ಅಧ್ಯಾಯದಲ್ಲಿ ಜ್ಞಾನೇಶ್ವರ ಮಹಾರಾಜ ಬರೆಯೋದಿಲ್ಲ, ಅಪ್ಪ ಎಷ್ಟು ಅಂತ ಹೊಗಳೇ ಬಿಡ್ತೀಯ, ಎಷ್ಟು ಅಂತ ಹೊಗಳ್ತೀಯ, ಜನ ಬಂದಿದ್ದಾರೆ, ತತ್ವವನ್ನು ಹೇಳು, ಹೊಗಳೋದನ್ನು ನಿಲ್ಲಿಸು ಅಂತಾರೆ. ಯಾರು? ಜ್ಞಾನೇಶ್ವರ ಮಹಾರಾಜ ಅವ್ರಿಗೆ ಹೇಳ್ಕೊಳ್ಳೋದು. ಈಗ ನಾನು ಹೇಳ್ತಾ ಇರಬೇಕಾದ್ರೆ ನನ್ನ ಗುರುಗಳಾದಂತಹ ನಿವೃತ್ತಿನಾಥರು ಹೇಳಿದ್ರು, ಈ ವ್ಯಕ್ತ ಮಾತುಗಳು ಅನ್ನುವಂಥದ್ದನ್ನು ನಿಲ್ಲಿಸಿ ತತ್ವವನ್ನು ಹೇಳು. ಇದು ನಾವು ನೋಡಬೇಕಾಗಿರೋದು. ಹೀಗಾಗಿ ಬದುಕು ಹೇಗಿರಬೇಕು? ಹೆಚ್ಚು ಎಲ್ಲೂ ಬೇಡ, ಅತಿ ಸರ್ವತ್ರ ವರ್ಜಯೇತ್. ಮತ್ತು ಹೇಗಿರಬೇಕು ಅದನ್ನು ಹೇಳ್ತಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ನೋಡಿ, ಯೋಗ ಭವತಿ ದುಃಖ. ಯೋಗ ದುಃಖವನ್ನು ನಾಶ ಮಾಡುವಂಥದ್ದಾಗ್ತದೆ. ಯೋಗ ಆತ್ಮಜ್ಞಾನ. ಆತ್ಮಜ್ಞಾನ ಅನ್ನುವಂಥದ್ದು
ದುಃಖವನ್ನು ನಾಶ ಮಾಡುವಂಥದ್ದಾಗ್ತದೆ. ಯಾವಾಗ ಯಾವಾಗ ಅಂದರೆ ಯುಕ್ತಾಹಾರ ವಿಹಾರಸ್ಯ, ಯಾವ ವ್ಯಕ್ತಿ ತನ್ನ ಆಹಾರ ವಿಹಾರದಲ್ಲಿ ಒಂದು ಸಮತ್ವವನ್ನು ಕಾಪಾಡಿಕೊಂಡು ಬರ್ತಾನೋ. ಅಂದರೆ ಏನು? ಅವ ನೋಡಿ, ಯುಕ್ತ ಅಂದ್ರೂ ಕೂಡ ಸನ್ಯಾಸಿಯೇ, ಹಿಂದೆ ನಾವು ನೋಡಿದ್ದೇವೆ. ಯುಕ್ತ ಅಂದರೂ ಕೂಡ ಯೋಗಿಯೇ, ನಾವು ನೋಡಿದ್ದೀವಿ. ಯುಕ್ತ ಅಂದರೆ ಜ್ಞಾನಿ, ನಮಗೆ ಗೊತ್ತಿದೆ. ಜ್ಞಾನಿ ಹೇಗಿರ್ತಾನೆ? ಸಮತ್ವದಲ್ಲಿರ್ತಾನೆ. ಜ್ಞಾನಿ ವಿಚಾರ ಮಾಡುವ ಶೈಲಿಯೇ ಬೇರೆ. ನಾವು ಕೆಳಗಿನಿಂದ ಮೇಲಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತೀವಿ. ಜ್ಞಾನಿ ಮೇಲಿಂದ ಎಲ್ಲವನ್ನೂ ನೋಡ್ತಾನೆ. ಸ್ವಲ್ಪ ವಿಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿ. ನಾವೆಲ್ಲ ಹಂತವಾಗಿ ಮೇಲೆ ಹೋಗಬೇಕು ಅಂತ ನೋಡ್ತೇವೆ. ಜ್ಞಾನಿ ಹೇಳ್ತಾನೆ, ಮೇಲಿಂದ ನೋಡ್ತಾನೆ, ಸರ್ವಂ ಬ್ರಹ್ಮಮಯಂ ರೇ, ಎಲ್ಲವೂ ಬ್ರಹ್ಮಮಯ. ಸ್ಥಿತಪ್ರಜ್ಞನ ಲಕ್ಷಣಗಳು ಅಂತ ಏನಿವೆ, ಅವು ಸಾಧಕನಿಗೆ ಸಾಧನೆಗಳು. ಆಚಾರ್ಯ ಶಂಕರರು ಹೇಳ್ತಾರೆ. ಜೀವನ್ಮುಕ್ತನ ಲಕ್ಷಣಗಳು ಏನಿವೆ, ಸಾಧಕನಿಗೆ ಅದು ಸಾಧನೆಗಳು. ಸಾಧನೆ ಅಂದರೆ ಏನು? ಜೀವನ್ಮುಕ್ತ ಹೇಗಿದ್ದಾನೆ? ಸುಖ ದುಃಖದಲ್ಲಿ ಸಮನಾಗಿದ್ದಾನೆ, ಆಹಾರ ವಿಹಾರದಲ್ಲಿ ಸಮನಾಗಿದ್ದಾನೆ. ಅಂದರೆ ನಾನು ಕೂಡ ಆಹಾರ ವಿಹಾರದಲ್ಲಿ ಸುಖ ದುಃಖದಲ್ಲಿ ಸಮನಾಗಿರಲಿಕ್ಕೆ ಪ್ರಯತ್ನ ಪಡಬೇಕು. ಕಂಚಿ ಪರಮಾಚಾರ್ಯರು ಒಂದು ಕಡೆ ತುಂಬ ಸೊಗಸಾಗಿ ವಿಚಾರ ಮಾಡ್ತಾರೆ. ಅವರು ಹೇಳ್ತಾರೆ, ವೇದಾಂತ ಏನು ಹೇಳ್ತದೆ? ವೇದಾಂತ ನಾವೆಲ್ಲರೂ ಸಚ್ಚಿದಾನಂದ ಸ್ವರೂಪರು ಅಂತ ಹೇಳ್ತದೆ. ಹೌದು, ನಾವೆಲ್ಲರೂ ಸಚ್ಚಿದಾನಂದ ಸ್ವರೂಪರು. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರೂ ಕೂಡ ನಾನೇ ಅಂತ ಹೇಳ್ತದೆ ಉಪನಿಷತ್ತು. ಕೈವಲ್ಯ ಉಪನಿಷತ್ತು ಏನು ಹೇಳ್ತದೆ? ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ. ಮಯ್ಯೇವ ಸಕಲಂ ಜಾತಂ, ಎಲ್ಲವೂ ನನ್ನಲ್ಲಿಯೇ ಹುಟ್ಟುತ್ತದೆ. ಮಯಿ ಸರ್ವಂ ಪ್ರತಿಷ್ಠಿತಂ, ಎಲ್ಲವೂ ನನ್ನಲ್ಲಿಯೇ ಪ್ರತಿಷ್ಠಿತವಾಗಿದೆ. ಮಯಿ ಸರ್ವಂ ಲಯಂ ಯಾತಿ, ಎಲ್ಲವೂ ನನ್ನಲ್ಲಿಯೇ ಲಯವಾಗ್ತದೆ. ಹುಟ್ಟುತ್ತದೆ ಅಂದರೆ ಬ್ರಹ್ಮ, ಪ್ರತಿಷ್ಠಿತವಾಗಿದೆ ಅಂದರೆ ವಿಷ್ಣು, ಲಯವಾಗ್ತದೆ ಅಂದರೆ ಶಿವ. ಹೀಗಾಗಿ ಆ ಸಚ್ಚಿದಾನಂದ ಸ್ವರೂಪ ಶುದ್ಧ ಚೈತನ್ಯ ಪರಬ್ರಹ್ಮ ಪರಮಾತ್ಮ ನಾನೇ ಆಗಿದ್ದೇನೆ. ಇದು ಉಪನಿಷತ್ತಿನ ಮಾತು. ಇವಾಗ ಸಾಧಕ ನಾನು ಏನು ಮಾಡಬೇಕು? ಇದು ನಾನು ಹೇಗೆ ವಿಚಾರ ಮಾಡಬೇಕು. ನಾನು ಬ್ರಹ್ಮ, ನಾನು ಏನನ್ನು ಸೃಷ್ಟಿ ಮಾಡ್ತೀನಿ ವಿಚಾರ ಮಾಡು. ನಾನು ವಿಷ್ಣು, ಏನನ್ನು ಮೇಂಟೈನ್ ಮಾಡ್ತೀನಿ. ನಾನು ಶಿವ, ಏನನ್ನು ನಾನು ಡಿಸಾಲ್ವ್ ಮಾಡ್ತೇನೆ, ಲಯವನ್ನು ಮಾಡ್ತೇನೆ. ವಿಚಾರ ಮಾಡು. ನೋಡಿ, ನಮ್ಮ ಶಾಸ್ತ್ರದಲ್ಲಿ ಬ್ರಹ್ಮ ಅಂದರೆ ರಜೋಗುಣ ಅಂತ ಹೇಳ್ತೀವಿ, ವಿಷ್ಣು ಅಂದರೆ ಸತ್ವಗುಣ ಅಂತೇವೆ, ಶಿವ ಅಂದರೆ ತಮೋಗುಣ ಅಂತೀವಿ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಇವಾಗ ಬ್ರಹ್ಮ ಅಂದರೆ ರಜೋಗುಣ. ರಜೋಗುಣ ಅಂದರೆ ನಮ್ಮಲ್ಲಿ ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆಗೆ ರಜೋಗುಣ ಅಂತ ಕರಿತೀವಿ. ಯಾಕೆ? ತೇಜ ಅಂದರೆ ರಜೋಗುಣ, ತೈಜಸ ಅಂದರೆ ವೇದಾಂತವನ್ನು ಅಧ್ಯಯನ ಮಾಡಿರುವಂಥವರಿಗೆ ಗೊತ್ತಿರ್ತದೆ. ಸೂಕ್ಷ್ಮ ಶರೀರ ಅಭಿಮಾನಿಗೆ ಹೆಸರು ತೈಜಸ. ಸೂಕ್ಷ್ಮ ಶರೀರ ಅಂದರೆ ಕನಸು, ಸ್ವಪ್ನಾವಸ್ಥೆ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ಸ್ಥೂಲ ಶರೀರ ಅಂದರೆ ಜಾಗೃತಾವಸ್ಥೆ, ಸೂಕ್ಷ್ಮ ಶರೀರ ಅಂದರೆ ಸ್ವಪ್ನಾವಸ್ಥೆ, ಕಾರಣ ಶರೀರ ಅಂದರೆ ಸುಷುಪ್ತಿ ಅವಸ್ಥೆ.
ಸೂಕ್ಷ್ಮ ಶರೀರ ಅಂದರೆ ಯಾವುದು? ಕನಸು. ಬ್ರಹ್ಮ ಯಾರು? ಸೂಕ್ಷ್ಮ ಶರೀರ. ಅವನು ರಜೋಗುಣಿ. ರಜೋಗುಣಿ ಅಂದರೆ ಕನಸು. ಕನಸು ಅಂದರೆ ಏನು? ನಾವು ಬ್ರಹ್ಮ. ಯಾಕೆ? ಕನಸನ್ನು ಸೃಷ್ಟಿ ಮಾಡೋದು ಯಾರು? ನಾನೇ. ಕನಸಿನಲ್ಲಿ ಏನೆಲ್ಲವನ್ನ ಸೃಷ್ಟಿ ಮಾಡ್ತೀನಿ ನಾನು. ನನ್ನ ಶಕ್ತಿ ಏನು? ಸತ್ತವರನ್ನು ಬದುಕಿಸ್ತೇನೆ ಕನಸಿನಲ್ಲಿ ನಾನು. ಬದುಕಿರುವವರನ್ನು ಸಾಯಿಸ್ತೇನೆ ಕನಸಿನಲ್ಲಿ ನಾನು. ನಮ್ಮ ಕನಸಲ್ಲಿ ನಾವು ನೋಡಲ್ವಾ? ಸತ್ತೋಗಿರೋ ನಮ್ಮ ಜೊತೆಲಿ ಇರ್ತಾರೆ, ಬದುಕಿರೋರು ಸತ್ತೋಗ್ತಾರೆ ನಮ್ಮ ಕನಸಿನಲ್ಲಿ. ಯಾರು ಕನಸು ಮಾಡೋದು? ನಾನೇ. ಇಲ್ಲ ಸ್ವಾಮೀಜಿ, ಕನಸು ಅನ್ನುವಂಥದ್ದು ಅದು. ಆಯಿತು, ನಿನ್ನೆ ರಾತ್ರಿ ಕನಸಿನಲ್ಲಿ ಏನಾಯ್ತು ಗೊತ್ತಾ? ಇದೇ ರೀತಿ ಪ್ರವಚನ ಮಾಡ್ತಾ ಇದ್ದೆ. ನೀವೆಲ್ಲರೂ ಬಂದು ನನ್ನನ್ನು ಸ್ವಾಮೀಜಿ 500 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ ಅಂತ ಕೇಳಿದ್ರಿ. ನಾನು ಎಲ್ಲರಿಗೂ 500 ರೂಪಾಯಿ ಕೊಟ್ಟೆ. ಇವಾಗ ವಾಪಸ್ ಕೊಡಿ. ನೀವು ಹೇಳ್ತೀರ ಸ್ವಾಮೀಜಿ ಅದು ನಿಮ್ಮ ಕನಸು ಅಂದರೆ ಏನರ್ಥ? ನನ್ನ ಕನಸನ್ನು ಸೃಷ್ಟಿ ಮಾಡುವುದು ನಾನೇ. ನಾನು ಮಾಡುವುದಿಲ್ಲ, ಅದಷ್ಟೇ ಸೃಷ್ಟಿಯಾಗ್ತದೆ. ಆ ಕ್ರಿಯೆಗೆ ಹೆಸರು ಬ್ರಹ್ಮ. ಕನಸು ಬ್ರಹ್ಮ. ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು. ಜಾಗೃತಾವಸ್ಥೆ ವಿಷ್ಣು, ಜಾಗೃತಾವಸ್ಥೆ ಸ್ಥೂಲ ಶರೀರ. ಕನಸಿನಲ್ಲಿ ಯಾವುದು ಆಕ್ಟಿವ್ ಆಗಿದೆ? ಮನಸ್ಸು ಬುದ್ಧಿ. ಮನಸ್ಸು ಬುದ್ಧಿ ಅಂದರೆ ಏನು? ಸೂಕ್ಷ್ಮ ಶರೀರ. ಜಾಗೃತಾವಸ್ಥೆ ಅಂದರೆ ಈ ಶರೀರ. ತಮೋಗುಣ ಅಂದರೆ ಏನು? ಕಾರಣ ಶರೀರ, ನಿದ್ರೆ. ಹೀಗೆ ಕೂತು ವಿಚಾರವನ್ನು ಮಾಡ್ತಾ 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 ಹೋದಾಗೆ ಆ ಉಪನಿಷತ್ತು ಏನು ಹೇಳ್ತಾ ಇದೆ ಅದು ಸತ್ಯ ಅಂತ ನನಗೆ ಅನ್ನಿಸ್ಬೇಕು. ಆಗ ನಾವು ಯುಕ್ತರಾಗ್ತೇವೆ. ಆಗ ನಮ್ಮ ಆಹಾರ ವಿಹಾರ ಯುಕ್ತವಾಗ್ತದೆ ಅಲ್ವಾ? ಯೋಚನೆ ಮಾಡಿ. ಸೃಷ್ಟಿಯಾದಾಗ ಎಷ್ಟು ನೀರಿತ್ತೋ ಇವತ್ತಿನ ತನಕ ಒಂದು ಹನಿ ಕಡಿಮೆಯಾಗಿಲ್ಲ, ಒಂದು ಹನಿ ಹೆಚ್ಚಾಗಿಲ್ಲ, ವಿಜ್ಞಾನಿಗಳು ಹೇಳ್ತಾರೆ. ಸೃಷ್ಟಿಯಾದಾಗ ಎಷ್ಟು ನೀರಿತ್ತು ಅಷ್ಟೇ ಇದೆ. ಒಂದು ಫಾರ್ಮ್ ಅಲ್ಲ, ಇನ್ನೊಂದು ಫಾರ್ಮಲ್ಲಿ ಇರ್ತದೆ ಅಷ್ಟೇ. ನಮ್ಮೆಲ್ಲರಲ್ಲೂ ರಾಗದ್ವೇಷಗಳಿದೆ. ಯಾಕೆ? ಮನಸ್ಸಿನ ಸ್ವರೂಪನೇ ರಾಗದ್ವೇಷ. ರಾಗದ್ವೇಷ ಅಂದ್ರೇನು? ನನಗಿದಿಷ್ಟ ಆಗುತ್ತೆ, ಇದಿಷ್ಟ ಆಗಲ್ಲ. ನನಗೂ ಅಷ್ಟೇ, ನಿಮಗೂ ಅಷ್ಟೇ. ಇದು ಸಾರ್ವತ್ರಿಕ, ಇದು ಸಹಜ. ಸ್ವಾಮೀಜಿ ನನಗೆ ಸತ್ಸಂಗಕ್ಕೆ ಹೋಗೋದಷ್ಟೇ ಇಷ್ಟ, ನನಗೆ ಕ್ಲಬ್ಗೆ ಹೋಗೋದು ಇಷ್ಟ ಇಲ್ಲ. ಸತ್ಸಂಗಕ್ಕೆ ಹೋಗುವುದು ರಾಗ, ಕ್ಲಬ್ಗೆ ಹೋಗದೇ ಇರುವಂಥದ್ದು ದ್ವೇಷ. ಇನ್ನೊಬ್ಬ ಹೇಳ್ತಾನೆ ನನಗೆ ಮ್ಯೂಸಿಕ್ ಕನ್ಸರ್ಟ್ಗೆ ಹೋಗೋದು ಇಷ್ಟ, ಸತ್ಸಂಗಕ್ಕೆ ಹೋಗೋದು ಇಷ್ಟ ಇಲ್ಲ, ರಾಗದ್ವೇಷ. ಇನ್ನೊಬ್ಬ ಹೇಳ್ತಾನೆ ನನಗೆ ಆಟದಲ್ಲಿ ಇಷ್ಟ, ಪಾಠದಲ್ಲಿ ಇಷ್ಟ ಇಲ್ಲ ಅಂತಾನೆ, ರಾಗದ್ವೇಷ. ನಾವು ಮಾಡುವುದು ಇದು ಒಳ್ಳೆಯದ್ದು, ಇದು ಕೆಟ್ಟದ್ದು ಅಂತ. ಆದರೆ ಪ್ರತಿಯೊಬ್ಬರಿಗೂ ಕೂಡ ರಾಗದ್ವೇಷ, ಬೇಕು ಬೇಡ, ಕಾಮ ಕ್ರೋಧ ಇದ್ದದ್ದೇ, ಇರುತ್ತದೆ, ಇರಲೇಬೇಕು. ಇಲ್ಲ ಅಂದರೆ ನಾವು ಸತ್ತಿದ್ದೀವಿ ಅಂತ ಲೆಕ್ಕ. ಇರಲೇಬೇಕು. ನನ್ನ ಕಾಮ ಇನ್ನೊಂದು ಕಾಮವನ್ನು ಸೃಷ್ಟಿ ಮಾಡ್ತದೆಯೋ ಅದು ನನಗೆ ಬಿಟ್ಟದ್ದು. ಇವಾಗ ಪರಮಾಚಾರ್ಯರು ಹೇಳೋದು ಇದನ್ನು, ನೀನು ವಿಷ್ಣು ಹೇಗೆ ವಿಚಾರ ಮಾಡು, ನೀನು ಶಿವ ಹೇಗೆ ವಿಚಾರ ಮಾಡು. ಆ ವಿಚಾರ ಮಾಡುವಂಥದ್ದಿದೆಯಲ್ಲ ಅದು ನಮ್ಮ ಗುರಿ ಆಗಬೇಕು. ಹೀಗಾಗಿ ಆಹಾರ ವಿಹಾರದಲ್ಲಿ ಒಂದು ಸಮತ್ವ, ಕರ್ಮ ಮಾಡುವುದರಲ್ಲಿ ಯುಕ್ತ ಚೇಷ್ಟಸ್ಯ ಕರ್ಮಸು, ಕರ್ಮಗಳಲ್ಲಿ ಒಂದು ನಾನೇನೊಂದು ಚೇಷ್ಟ ಅಂದರೆ ಮತ್ತೆ ಕರ್ಮವೇ. ಕನ್ನಡದಲ್ಲಿ ಹೇಳುವ ತುಂಬ ಚೇಷ್ಟೆ ಮಾಡ್ತಾನೆ ಸ್ವಾಮೀಜಿ ನಮ್ಮ ಹುಡುಗ ಅಂದರೆ ಏನು? ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದರೂ ಮಾಡ್ತಾ ಇರ್ತಾನೆ. ಸಂಸ್ಕೃತದಲ್ಲೂ ಚೇಷ್ಟ ಅಂದರೆ ಅದೇ. ಯುಕ್ತ
ನೀತಿ ಶತಕದಲ್ಲಿ ಭರ್ತೃಹರಿ ಒಂದು ಮಾತು ಹೇಳ್ತಾನೆ. ತುಳಸಿದಾಸರು ಕೂಡ ರಾಮಚರಿತಮಾನಸದಲ್ಲಿ ಸೇಮ್ ರಿಪೀಟ್ ಮಾಡ್ತಾರೆ. ಕೆಲವರು ಇರ್ತಾರೆ, ಅವರಿಗೆ ಏನನ್ನಾದರೂ ಮಾಡ್ತಾ ಇರಬೇಕು, ಪ್ರಯೋಜನ ಇದೆಯೋ ಇಲ್ವೋ. ಫಾರ್ ಎಕ್ಸಾಂಪಲ್, ಒಂದು ಇಲಿ ಏನು ಸಿಕ್ಕಿದ್ರೂ ಕೂಡ ಕಟ್ಟಿತಾ ಇರ್ತದೆ, ಅದು ಹೊಟ್ಟೆ ತುಂಬ್ತದ ಅದರಿಂದ? ಇಲ್ಲ, ಸುಮ್ಮನೆ ತಿಂತಾ. ಚಾಪೆ ಇತ್ತು ಅಂದರೆ ನಾವು ಅಷ್ಟೇ, ಚಾಪೆ ಮೇಲೆ ಮುತ್ಕೊ ಒಂದೊಂದೇ ಕಡ್ಡಿ ಕಿತ್ತಾಗ್ತಾ ಇರ್ತೀವಿ. ಹೊಟ್ಟೆ ತುಂಬ್ತದೋ? ಇಲ್ಲ, ಅದು ಚೇಷ್ಟೆ. ಅದೇ ನೀತಿ ಶತಕದಲ್ಲಿ ಅದಕ್ಕೆ ಪೂರಕವಾಗಿ ಹಾವು ಕಚ್ಚೋದ್ರಿಂದ ಅದು ಹೊಟ್ಟೆ ತುಂಬುತ್ತೋ? ಇಲ್ಲ, ಬಟ್ ಕಚ್ಚುತ್ತೆ. ನಾವು ಕೂಡ ಅದೇ ರೀತಿಯೇ. ಆದರೆ ಅದನ್ನು ಯುಕ್ತಗೊಳಿಸುವುದು ಹೇಗೆ, ಅದು ನಮಗೆ ಬಿಟ್ಟದ್ದು. ಯುಕ್ತ ಸ್ವಪ್ನಾವಬೋಧಸ್ಯ, ಎಚ್ಚರವಾಗಿರುವುದು, ನಿದ್ದೆ ಮಾಡುವುದರಲ್ಲಿ ಒಂದು ಸಮತೆ, ಕರ್ಮ ಮಾಡುವುದರಲ್ಲಿ ಒಂದು ಸಮತೆ, ಎಚ್ಚರವಾಗಿರುವುದು, ನಿದ್ರೆ ಮಾಡುವುದರಲ್ಲಿ ಒಂದು ಸಮತೆ, ಆಹಾರ ವಿಹಾರದಲ್ಲಿ ಒಂದು ಸಮತೆ. ಹೀಗೆ ನಾನು ಇದ್ದರೆ ಯೋಗ ದುಃಖವನ್ನು ನಾಶ ಮಾಡುವಂಥದ್ದಾಗ್ತದೆ. ಯೋಗ ದುಃಖ ನಾಶ ಮಾಡಬೇಕಾದ್ರೆ ಆ ಒಂದು ಸಮತ್ವಂ ಯೋಗ ಉಚ್ಯತೆ, ಆ ಒಂದು ಸಮತೆ ಅನ್ನುವಂಥದ್ದು ಬರಬೇಕು ಜೀವನದಲ್ಲಿ. ಆ ಒಂದು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ಬಹಳ ಬಹಳ ಮುಖ್ಯ. ತುಂಬ ಕರ್ಮ ಮಾಡಲಿಕ್ಕೆ ಹೋಗ್ತೀವಿ ನಾವು. ತುಂಬ ಕರ್ಮ ಮಾಡೋದು ಹೇಗೆ ಅಂತ ಹೇಳಿದ್ರೆ ಮಿತಿ ಮೀರ್ತೇವೆ. ನಮ್ಮ ಶಾಸ್ತ್ರಗಳು ಕೂಡ ಹಾಗೆ ಇದೆ. ನಮ್ಮ ಶಾಸ್ತ್ರಗಳು ಹೇಗಿದೆ ಅಂತ ಹೇಳಿದರೆ, ನೀವು ಬ್ರಹ್ಮಕರ್ಮ ಸಮುಚ್ಚಯ ಅಂತ ಒಂದು ಪುಸ್ತಕ ಸಿಗ್ತದೆ. ಬ್ರಹ್ಮ ಅಂದರೆ ವೇದ ಕರ್ಮ ಸಮುಚ್ಚಯ, ವೇದಗಳ ಕರ್ಮಗಳು ಅನ್ನುವಂಥದ್ದನ್ನು ಯಾವ ರೀತಿ ಮಾಡಬೇಕು ಅನ್ನೋದು. ದೇವರು ಪೂಜೆ ಮಾಡಬೇಕಾದ್ರೆ ನೀನು ಪೂರ್ವಾಭಿಮುಖವಾಗಿ ಕೂತ್ಕೊಂಡಿರಬೇಕು. ಪೂರ್ವಾಭಿಮುಖವಾಗಿ ಕೂತಿರಬೇಕಾದ್ರೆ ದೇವ ಕಾರ್ಯ ಅಂದಾಗ ನಿನ್ನ ಎಡ ಒಂದು ಭುಜದ ಮೇಲೆ ಜನಿವಾರ ಇರಬೇಕು. ಅದೇ ಪಿತೃ ಕಾರ್ಯ ಮಾಡಬೇಕಾದ್ರೆ ಜನಿವಾರ ಬಲಗಡೆ ಬರಬೇಕು. ಅದು ಪೂರ್ವ ದಿಕ್ಕಿಗೆ ಕೂತಿರಬೇಕು. ಯಾಕೆ ಎಡಗಡೆ ಬರಬೇಕು? ಅವ್ರ ಹತ್ರ ಲಾಜಿಕ್ ಉಂಟು. ಉತ್ತರ ದಿಕ್ಕು ಅನ್ನುವಂಥದ್ದು ದೇವ ದಿಕ್ಕು, ದಕ್ಷಿಣ ದಿಕ್ಕು ಅನ್ನುವಂಥದ್ದು ಪಿತೃ ದಿಕ್ಕು. ಪಿತೃಗಳೆಲ್ಲರೂ ಕೂಡ ದಕ್ಷಿಣ ದಿಕ್ಕಿನಲ್ಲಿ, ದಕ್ಷಿಣವಾಸಿಗಳು ಅಂತಾನೆ ಪಿತೃಗಳಿಗೆ ಹೆಸರು. ನಾನು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡಾಗ ಎಡ ಭುಜ ಅನ್ನುವಂಥದ್ದು ಉತ್ತರಕ್ಕೆ ಬರ್ತದೆ, ಬಲಭುಜ ಅನ್ನುವಂಥದ್ದು ದಕ್ಷಿಣಕ್ಕೆ ಬರ್ತದೆ. ಆದ್ದರಿಂದ ಅವರಿಗೆ ಈ ಕಡೆ ಬರಬೇಕು. ಪ್ರತಿಯೊಬ್ಬರಿಗೂ ಹಿಂದಿನ ವೈದಿಕ ಧರ್ಮದಲ್ಲಿ ಜುಟ್ಟಿದೆ. ಆ ಜುಟ್ಟಿದ್ದಾಗ ದೇವ ಕಾರ್ಯ ಮಾಡಬೇಕಾದ್ರೆ ಜುಟ್ಟನ್ನು ಕಟ್ಟಿರಬೇಕು, ಪಿತೃ ಕಾರ್ಯ ಮಾಡಬೇಕಾದ್ರೆ ಜುಟ್ಟನ್ನು ಬಿಟ್ಟಿರಬೇಕು. ಯಾಕೆ? ಆ ಜುಟ್ಟಿನಲ್ಲಿ ಪಿತೃಗಳು ವಾಸ ಮಾಡ್ತಾರಂತೆ. ನಾನು ಸುಮಾರು ಒಂದು 15-20 ವರ್ಷದ ಹಿಂದೆ ಮಂಡ್ಯದಲ್ಲಿ ಈ ಸಂಸ್ಕಾರಗಳ ಬಗ್ಗೆ ಎಲ್ಲ ಪೂರ್ತಿ ಕ್ಲಾಸ್ ಮಾಡಿದ್ದೆ, ಆ ಬ್ರಹ್ಮಕರ್ಮ ಸಮುಚ್ಚಯ ಇಟ್ಕೊಂಡು. ನೀವು ನೋಡ್ತಾ ಹೋದರೆ ಎಷ್ಟು ನಿಯಮಗಳು ಹೇಳಿದ್ದಾರೆ. ದೇವ ಕಾರ್ಯದಲ್ಲಿ ಇಲ್ಲಿ ಜನಿವಾರ ಇರಬೇಕು, ಪಿತೃ ಕಾರ್ಯದಲ್ಲಿ ಇಲ್ಲಿರಬೇಕು. ಸ್ವಾಮೀಜಿ, ನಾನು ಆಫೀಸ್ಗೆ ಹೋದರೆ ಏನು ಮಾಡಬೇಕು? ಅದು ಕತ್ತಿನಲ್ಲಿರಬೇಕು. ಅವೆರಡು ಬಿಟ್ಟು ಬೇರೆ ಕಡೆ ಇರಬಾರ್ದು ಜನಿವಾರ. ನಿಯಮ ಬರೆದಿದ್ದಾರೆ. ಯಾರು ಫಾಲೋ ಮಾಡ್ತಾರೆ? ಒಬ್ಬರು ಮಾಡಲ್ಲ, ಬಟ್ ಮಾಡುವವರು ಇದ್ದಾರೆ. ಈ ಎರಡು ಸಮಯ ಬಿಟ್ಟು ಬೇರೆ ಎಲ್ಲ ಸಮಯದಲ್ಲೂ ಕತ್ತಿನಲ್ಲೇ ಇರಬೇಕು ಜನಿವಾರ. ಯೋಚನೆ ಮಾಡಿ, ಇವಾಗ ಅದನ್ನು ಫಾಲೋ ಮಾಡುವಂಥವರಿದ್ದಾರೆ. ಆದರೆ ನಾನು ತುಂಬ ರಿಜಿಡ್ ಆದಾಗ ಏನಾಗುತ್ತೆ? ಪ್ರಾಬ್ಲಮ್ ಶುರುವಾಗುತ್ತೆ. ಆದ್ದರಿಂದ ಏನೋ ಮಾಡ್ತಾ ಇದೆಯಲ್ಲಪ್ಪ, ಮಾಡಿಕೊಂಡು. ಹೀಗಾಗಿ ಅತಿ ಎಲ್ಲೂ ಬೇಡ, ಅತಿ ಸರ್ವತ್ರ ವರ್ಜಯೇತ್. ನಂತರ ಮುಂದುವರಿಸ್ತಾರೆ,
ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ನಿಸ್ಪೃಹ ಸರ್ವಕಾಮೇಭ್ಯಃ, ಎಲ್ಲ ಕಾಮನೆಗಳಲ್ಲಿ ನಿಸ್ಪೃಹ. ಸ್ಪೃಹ ಅಂದರೆ ಬಯಕೆ, ನಿಸ್ಪೃಹ ಅಂದರೆ ಬಯಕೆ ಇಲ್ಲದೆ ಇರುವಂಥದ್ದು. ಎಲ್ಲ ಕರ್ಮಗಳಲ್ಲಿ, ಎಲ್ಲ ಕಾಮನೆಗಳಲ್ಲಿ ನಿಸ್ಪೃಹನಾಗಿದ್ದರೆ ಆಗ ನನ್ನನ್ನು ಯುಕ್ತ ಅಂತ ಕರೀತಾರೆ, ಅಥವಾ ಯೋಗಿ ಅಂತ ಕರೀತಾರೆ, ಜ್ಞಾನಿ ಅಂತ ಕರೀತಾರೆ. ಅದು ಯಾವಾಗ ಬರ್ತದೆ? ಯದಾ ವಿನಿಯತಂ ಚಿತ್ವಂ ಆತ್ಮನ್ಯೇವಾವತಿಷ್ಠತೆ. ಇದು ಬರಬೇಕು ಅಂದ್ರೇನು? ನನ್ನ ಮನಸ್ಸು ಬುದ್ಧಿಯನ್ನು ನಾನು ಹಿಂದಕ್ಕೆ ಎಳೆದು ಸ್ವಸ್ವರೂಪದಲ್ಲಿ ನಿಲ್ಲಿಸಬೇಕು, ಆತ್ಮನಲ್ಲಿ ನಿಲ್ಲಿಸಬೇಕು, ನನ್ನಲ್ಲಿ ನಾನು ನಿಲ್ಲಿಸಬೇಕು. ಆ ಮನಸ್ಸು ಆತ್ಮಚಿಂತನೆಯಲ್ಲಿ. ಅದಕ್ಕಾಗಿಯೇ ನಿಧಿಧ್ಯಾಸನ ಶ್ಲೋಕಗಳು. ಅಸಂಗೋಹಂ 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 ಪುನಃ ಪುನಃ ಸಚ್ಚಿದಾನಂದರೂಪೋಹಂ ಅಹಮೇವ ಅಹಮವ್ಯಯ. ನಾನು ಅಸಂಗ. ಅಸಂಗ ಅಂದ್ರೇನು? ಯಾರ ಜೊತೆಯಲ್ಲೂ ನನಗೆ ಅಟ್ಯಾಚ್ಮೆಂಟ್ ಇಲ್ಲ. ಹಾಗೆ ವಿಚಾರ ಮಾಡು, ಹಾಗೆ ವಿಚಾರ ಮಾಡು. ನಿಮಗೆ ತಲೆನೋವು ಬರ್ತಾ ಇದೆ ಅಂದರೆ ಬೇರೆಯವ್ರಿಗೆ ಅರ್ಥ ಆಗಲ್ಲ, ನಿಮಗಷ್ಟೇ ಅರ್ಥ ಆಗೋದು. ಇನ್ನೊಬ್ಬರಿಗೆ ತಲೆನೋವಿದೆ, ಅವ್ರಿಗಷ್ಟೇ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥನೇ ಆಗಲ್ಲ. ಯಾಕೆ? ನಾವೆಲ್ಲರೂ ಕೂಡ ಬದುಕ್ತಾ ಇರುವುದು ನಾವಾಗಿಯೇ. ಅದೇ ವಿಚಿತ್ರ. ನಾವೆಲ್ಲರೂ ಬದುಕ್ತಾ ಇರೋದು ನಾವಾಗಿಯೇ. ಹೀಗಾಗಿ ಏನು ಮಾಡೋದು? ಒಂದು ದೃಢತೆ ಬರಬೇಕು. ಏನಾದರೂ ಆಗಲಿ ನಾನು ಡಿಸ್ಟರ್ಬ್ ಆಗಲ್ಲ. ಕಗ್ಗದಲ್ಲಿ ಡಿ ವಿ ಜಿ ಹೇಳ್ತಾರೆ, ತಿರುಗಿಸಿರೆ ವಿಧಿರಾಯ ನಿಶ್ಚಯಂ ಯಂತ್ರವನು ಚರಿಕೆ ತಾರಾ ಗ್ರಹಗಳಿಷ್ಟವೋದಂತೆ. ಏನು ಬೇಕಾದರೂ ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ. ನಾನು ಡಿಸ್ಟರ್ಬ್ ಆಗಲ್ಲ, ಏನು ಬೇಕಾದರೂ ಆಗಲಿ. ಗುರುದೇವ್ ಹೇಳ್ತಾ ಇದ್ದದ್ದು ಅದನ್ನು. ಒನ್ಸ್ ಯು ಡಿಸೈಡ್ ಟು ಚೇಂಜ್, ನೋ ಒನ್ ಕ್ಯಾನ್ ಸ್ಟಾಪ್ ಯು. ನೀವು ನಿರ್ಧಾರ ಮಾಡಬೇಕು, ನಾನು ಬದಲಾಗ್ತೇನೆ. ನನ್ನ ಮನಸ್ಸಿನ ಶಾಂತಿಗಾಗಿ, ಸ್ವಸ್ವರೂಪದಲ್ಲಿ ನಿಲ್ಲುವುದಕ್ಕೋಸ್ಕರ ನಾನು ಬದಲಾಗ್ತೇನೆ. ಅಧ್ಯಯನ ಮಾಡಬೇಕು. ಅದಕ್ಕೆ ವ್ರತಗಳಿರುವಂಥದ್ದು. ಒಂದು ವ್ರತ ಮಾಡ್ತೀನಿ, ಏತಕ್ಕೆ? ಮನಸ್ಸನ್ನು ಪರೀಕ್ಷೆ ಮಾಡಲಿಕ್ಕೆ. ನನ್ನ ಕೈಯಲ್ಲಾಗುತ್ತಾ? ಚಾಂದ್ರಾಯಣಾದಿ ವ್ರತಗಳು ಅನ್ನುವಂಥದ್ದು ಬರ್ತದೆ. ನೀವು ಕೇಳಿಬಿಟ್ರೆ ಆಶ್ಚರ್ಯ ಆಗೋಗುತ್ತೆ. ಏನದು? ಅದು ತಪಸ್ಸು. ಏನು ತಪಸ್ಸು? ನನಗೂ ಕೂಡ ಈ ಸಾಮರ್ಥ್ಯ ಇದೆ, ಅದನ್ನು ಆತ್ಮವಿಶ್ವಾಸವನ್ನು ಬೆಳೆಸಲಿಕ್ಕೆ. ಚಂದ್ರ ಯಾವ ರೀತಿ ವೃದ್ಧಿ ಆಗ್ತಾನೋ ಅಲ್ಲಿ ಎರಡು ರೀತಿ ಚಾಂದ್ರಾಯಣ ವ್ರತಗಳು ಬರ್ತದೆ. ಒಂದು ಪಿಪೀಲಿಕಾ ಮಧ್ಯ ಚಾಂದ್ರಾಯಣ ವ್ರತ ಅಂತ, ಪಿಪೀಲಿಕಾ. ಯವ ಮಧ್ಯ ಚಾಂದ್ರಾಯಣ ವ್ರತ ಅಂತ, ಎರಡು ರೀತಿ. ಪಿಪೀಲಿಕಾ ಅಂದರೆ ಇರುವೆ. ನೋಡಿ, ನಮ್ಮ ಎಲ್ಲ ಶಾಸ್ತ್ರಗಳು ಕೂಡ ಪ್ರಕೃತಿಯನ್ನು ನೋಡೆ. ಪಿಪೀಲಿಕಾ ಅಂದರೆ ಇರುವೆ. ನೆನಪಿದ್ರೆ ಮನೀಷಾ ಪಂಚಕಮಲ್ಲಿ ಬರ್ತದೆ, ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣಿ. ಅಲ್ಲಿ ಬರ್ತದೆ ಬ್ರಹ್ಮನಿಂದ ಹಿಡಿದು ಇರುವೆಯ ಶರೀರದ ತನಕ ಅಂತ. ಇರುವೆ ಹೇಗಿರ್ತದೆ? ಮುಂದೆ ದಪ್ಪ, ಹಿಂದೆ ದಪ್ಪ, ಮಧ್ಯದಲ್ಲಿ ಸಣ್ಣ ಇರ್ತದೆ. ನೋಡಿ ಇರುವೆಯನ್ನು. ಇಲ್ವೋ? ಗೂಗಲಾನಂದನ ಪ್ರಶ್ನೆ ಮಾಡಿ, ಶೋ ಮಿ ದ ಪಿಕ್ಚರ್ ಆಫ್ ಆ್ಯಂಟ್, ಗೊತ್ತಾಗುತ್ತೆ. ಹೀಗೆ ಹೀಗೆ ಮಧ್ಯದಲ್ಲಿ ಖಾಲಿ. ಏನೀಗಂದರೆ ಹುಣ್ಣಿಮೆ ದಿನ ಶುರು ಮಾಡು, ಹುಣ್ಣಿಮೆ ದಿನ ಎಂಡ್ ಮಾಡು. ಹುಣ್ಣಿಮೆ ಅಂದರೆ 15 ತುತ್ತು ಊಟ ಮಾಡು, 14, 13, 12 ಅಮಾವಾಸ್ಯೆ ದಿನ ಉಪವಾಸ, ಆಮೇಲೆ 1, 2, 3, 4 ಹೋಗು. ಈ ರೀತಿ ಮಾಡಿದ್ರೆ
ಇದಕ್ಕೆ ಒಂದು ಪಿಪೀಲಿಕಾ ಮಧ್ಯ ಚಾಂದ್ರಾಯಣ. ಯವ ಮಧ್ಯ ಅಂದರೆ ಏನು? ಯವ ಅಂತ ಹೇಳಿದರೆ ಗೋಧಿ ಅಥವಾ ಅಕ್ಕಿ ಹೇಗಿರ್ತದೆ? ತುದಿ ಸಣ್ಣ ಇರ್ತದೆ, ಮಧ್ಯ ದಪ್ಪ ಇರ್ತದೆ. ಸೊ ಅಮಾವಾಸ್ಯೆಯಿಂದ ಶುರು ಮಾಡು ಉಪವಾಸ, ಒಂದೊಂದೇ ತುತ್ತು, ಹುಣ್ಣಿಮೆ ದಿನ ಫುಲ್, ಆಮೇಲೆ ಒಂದೊಂದೇ ಕಡಿಮೆ ಉಪವಾಸ. ಇದು ಯವ ಮಧ್ಯ ಚಾಂದ್ರಾಯಣ ವ್ರತ. ಏತಕ್ಕೆ ಇದು? ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಅಷ್ಟೇ. ನನಗೆ ಸಾಧ್ಯವಿದೆಯೇ ಇಲ್ಲವೇ? ಧನುರ್ಮಾಸ ಬಂತು, ಏನು ಬೆಳಗ್ಗೆನೆ ಪೂಜೆ ಮಾಡಬೇಕು. ಮಾಘ ಮಾಸ ಬಂತು, ಬೆಳಗ್ಗೆನೆ ಎದ್ದು ಸ್ನಾನ ಮಾಡಬೇಕು. ಧನುರ್ಮಾಸ ಪೂಜೆಗಾದರೆ, ಮಾಘ ಮಾಸ ಸ್ನಾನಕ್ಕೆ. ಸಾಧ್ಯ ಇದೆಯೋ? ಪ್ರಯತ್ನ ಪಡು. ನಾನು ಮಾಡಿದೆ ಅಂದಾಗ ಒಂದು ಆತ್ಮವಿಶ್ವಾಸ ಬರ್ತದೆ, ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತ. ಸ್ವಾಮೀಜಿ ಇದಾಗೋಯ್ತು, ಹಾಗಾದರೆ ಮಾಡು ಕೃಚ್ಛಿರ ಚಾಂದ್ರಾಯಣ ವ್ರತ ಮಾಡುವುದು. ಇದು ನಾನು ಮಾಡಿಬಿಟ್ಟೆ ಅಂದಮೇಲೆ ಕೃಚ್ಛಿರ ಕೃಚ್ಛಿನ ಅಂದರೆ ಕಠಿಣತರ ಚಾಂದ್ರಾಯಣ ವ್ರತ. ಏನು ಕಠಿಣತರ ಚಾಂದ್ರಾಯಣ ಅಂದರೆ, ನೀವು ಏನು ತಿನ್ನಬೇಕು ಅಂತಿದ್ದೀರೋ ಗೋಧಿ ಆ್ಯಸ್ ಇಟ್ ಈಸ್ ಹಸುವಿಗೆ ತಿನ್ನಿಸ್ಬಿಡ್ಬೇಕಂತೆ. ಹಸುವಿನ ಹೊಟ್ಟೆಯಲ್ಲಿ ಜೀರ್ಣವಾಗದೆ ಸಗಣಿಯಲ್ಲಿ ಬರ್ತದಲ್ಲ, ಆ ಕಾಳುಗಳನ್ನು ಆಯ್ಕೊಳ್ಬೇಕಂತೆ. ಅದರಲ್ಲಿ ಒಂದು ತುತ್ತು ಮಾಡಿಕೊಳ್ಬೇಕು. ಇದು ಕೃಚ್ಛಿರ ಚಾಂದ್ರಾಯಣ. ನೆಕ್ಸ್ಟ್ ಅದೇ ಗ್ರಂಥದಲ್ಲಿ, ಸ್ಮೃತಿ ಗ್ರಂಥದಲ್ಲಿ ನೆಕ್ಸ್ಟ್ ಲೈನ್ ಬರ್ತದೆ. ಏನು? ದಿನೇ ದಿನೇ ತು ವೇದಾಂತ ಶ್ರವಣಾತ್ ಭಕ್ತಿ ಸಂಯುತಾತ್ ಕೃಶ್ರಾತಿ ಅಶಿ ಚಾಂದ್ರಾಯಣ ಫಲಂ ಲಭೇತ್ ಅಂತಾರೆ. ದಿನ ಒಂದು ವೇದಾಂತ ಪ್ರವಚನ ಕೇಳಿದ್ರೆ 80 ಚಾಂದ್ರಾಯಣ ವ್ರತ ಮಾಡಿದಷ್ಟು ಫಲ ಸಿಕ್ಕತ್ತೆ ಹೋಗಿ ನಿಂಗೆ ಅಂತ. ಅಂದರೆ ಏನು? ಇದು ಕರ್ಮ, ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ. ಹೇಳಿದನು ಕೃಚ್ಛ್ರಾಶೀತಿ ಫಲಂ ಲಭೆ. 80 ಚಾಂದ್ರಾಯಣ ಕೃಚ್ಛ್ರ ಚಾಂದ್ರಾಯಣ ಮಾಡಿದ ಫಲ ನಿನಗೆ ಯಾವಾಗ? ವೇದಾಂತವನ್ನು ಕೇಳಿದರೆ. ಏನರ್ಥ ಆಗಬೇಕು ನನಗೆ? ಸೊ ದಿನೇ ದಿನೇತು ವೇದಾಂತ, ಪ್ರತಿದಿನ ವೇದಾಂತ ಕೇಳಬೇಕು, ಚಿಂತನೆ ಮಾಡಬೇಕು, ವಿಚಾರ ಮಾಡಬೇಕು. ನೋಡಿ, ಮನಸ್ಸು ಅನ್ನುವಂಥದ್ದಕ್ಕೆ ನಾನು ದಾರಿ ತೋರಿಸಬೇಕು. ಆತ್ಮನಲ್ಲಿ ನಿಲ್ಲಲಿಕ್ಕೆ ಅದಕ್ಕೆ ನಾನು ಉತ್ಸಾಹವನ್ನು ಕೊಡಬೇಕು, ಅಧ್ಯಯನವನ್ನು ಮಾಡಬೇಕು. ನಾವು ಮುಂಬೈಯಲ್ಲಿ ಕಲಿತಾ ಇದ್ದಾಗ ಹೇಳಿದ್ನಲ್ಲ, ನಾವು ನಮ್ಮ ಆಚಾರ್ಯರ ಜೊತೆಯಲ್ಲೇ ನಾವು ಇಡೀ ಭಾಗವತ ಓದಿದ್ವಿ. ನಮ್ಮ ಆಚಾರ್ಯರು ಹೇಳಿದ್ರು, ಇಷ್ಟು ಸಾಲದು, ಒಬ್ಬನ್ನ ಫ್ರೆಂಡ್ ಮಾಡ್ಕೊಳ್ಳಿ, ಬ್ರಹ್ಮಚಾರಿಯನ್ನು, ಅವನ ಜೊತೆಯಲ್ಲಿ ನೀವು ರೂಮಲ್ಲಿ ಇನ್ನೊಂದು ಸತಿ ಭಾಗವತ ಓದಿದ್ವಿ. ತುಳಸಿ ರಾಮಾಯಣ ಹೇಳ್ಕೊಟ್ರು, ಇನ್ನೊಬ್ಬರ ಜೊತೆಯಲ್ಲಿ ಮಾಡಿದ್ವಿ. 30 ದಿನ ಮಾಡಿದ್ವಿ. ಭಾಗವತ 9 ದಿನದಲ್ಲಿ ಮಾಡಿದ್ವಿ. ಯಾಕೆ? ಆ ಒಂದು ಸ್ಫೂರ್ತಿ ಅನ್ನುವಂಥದ್ದು ಕೊಡ್ತದೆ. ನಾನು ಮಾಡಬಲ್ಲೆ, ಆತ್ಮಬಲ ಬರ್ತದೆ. ಹೀಗಾಗಿ ನನ್ನ ಚಿತ್ತಂ ಆತ್ಮನಿ ಅವತಿಷ್ಠತೆ, ನನ್ನ ಮನಸ್ಸು ಆತ್ಮನಲ್ಲಿ ನಿಲ್ತದೆ. ಇದಕ್ಕಾಗಿ ಮಾಡಬೇಕು. ನಂತರ ಯೋಗಿ ಈ ರೀತಿ ಮಾಡಿದ್ರೆ ಅದಕ್ಕೊಂದು ಉಪಮಾನ ಕೊಡ್ತಾರೆ. ಏನು ಉಪಮಾನ? ಹೋಲಿಕೆ. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಶುಂಜತೋ ಯೋಗಮಾತ್ಮನಃ. ಯೋಗಿಯ ಒಂದು ಮನಸ್ಸು, ಅವನ ಜೀವನ, ಅವನ ಅಂತಃಕರಣ ಹೇಗಿರ್ತದೆ ಅದಕ್ಕೆ ಒಂದು ದೃಷ್ಟಾಂತ, ಉಪಮ. ಯಥಾ ಹೇಗೆ? ದೀಪ, ಒಂದು ದೀಪ, ನಿವಾತಸ್ಥಃ, ವಾತ ಅಂದರೆ ಗಾಳಿ, ನಿವಾತ ಅಂದರೆ ಗಾಳಿ ಇಲ್ಲದ ಜಾಗ, ಸ್ಥ ಅಂದರೆ ಇರುವಂಥದ್ದು, ಸ್ಥ ತಿಷ್ಠತಿ. ಗಾಳಿ ಇಲ್ಲದ ಜಾಗದಲ್ಲಿ ದೀಪ ಹೇಗೆ ಅಲುಗಾಡದೆ ಒಂದೇ ರೀತಿಯಲ್ಲಿ ಉರಿತಾ ಇರ್ತದೋ
ಅಂತಹದ್ದೇ ಉಪಮಾ, ಹೋಲಿಕೆ. ಯಾರಿಗೆ? ಯೋಗಿನಃ ಯತಚಿತ್ತಸ್ಯ. ಯಾವ ಯೋಗಿ ತನ್ನ ಇಂದ್ರಿಯವನ್ನು, ಮನಸ್ಸನ್ನು ನಿಗ್ರಹಿಸಿದಾನೋ, ತೊಡಗಿದಾನೋ ಅಂತಹವನ ಅಂತಃಕರಣ ಅನ್ನುವಂಥದ್ದು, ಅವನ ಬದುಕು ಅನ್ನುವಂಥದ್ದು ಅಲುಗಾಡದ ದೀಪದಂತೆ ಇರ್ತದೆ. ಅಂದ್ರೇನು? ಅವನು ಸ್ಥಿರವಾಗಿರ್ತಾನೆ, ಸ್ಥಿತನಾಗಿರ್ತಾನೆ. ಇದು ಬರಬೇಕಾದ್ರೆ ಇರುವುದು ಒಂದೇ ದಾರಿ. ಯಾವುದು? ಜ್ಞಾನದಿಂದ ಮಾತ್ರ. ನನ್ನ ಬಯಕೆ ನನಗೆ ದುಃಖವನ್ನು ತಂದು ಕೊಡುತ್ತದೆ, ಇದು ನಮಗೆ ಗೊತ್ತಿರಬೇಕು. ನಾವು ತಿಳ್ಕೊಳ್ತೀವಿ ಬಯಕೆ ನನಗೆ ಸುಖ ತಂದು ಕೊಡ್ತದೆ ಅಂತ. ಇಲ್ಲ, ಬಯಕೆ ಒಂದು ಹೃದಯ ಗ್ರಂಥಿ. ಅವಿದ್ಯಾ ಕಾಮ ಕರ್ಮ. ಬಯಕೆ ಬಂತೋ ಅವಿದ್ಯೆಯಿಂದ ಬರ್ತಾ ಇದೆ, ಜ್ಞಾನ ಇಲ್ಲ, ಅದನ್ನು ಪೂರೈಸ್ಕೊಳ್ಳಿಕ್ಕೆ ಕರ್ಮ ಮಾಡ್ತೇನೆ, ಅದು ನನ್ನನ್ನು ಬಂಧಿಸ್ತದೆ. ಭರ್ತೃಹರಿ 3 ಶತಕಗಳನ್ನು ಬರೆದಿದ್ದಾನೆ, ಶತಕತ್ರಯ. ಮೊದಲು ಅವ ಬರೆದದ್ದು ಶೃಂಗಾರ ಶತಕ. ಅವನು ಶೃಂಗಾರ ಪ್ರಿಯ. ಜೀವನದಲ್ಲಿ ಒಂದು ಘಟನೆ ನಡೀತದೆ. ನೀವು ಉಪನಿಷತ್ ಗಂಗಾ ನೋಡಿದರೆ ಗೊತ್ತಾಗುತ್ತೆ. ಉಪನಿಷತ್ ಗಂಗಾದಲ್ಲಿ ಬಹಳ ಸೊಗಸಾಗಿ ತೋರಿಸಿದ್ದಾರೆ. ಭರ್ತೃಹರಿಗೆ ಯಾವಾಗಲೂ ಅವನಿಗೆ ಸ್ತ್ರೀಕಾಮಿ, ಹೆಂಡತಿಯೂ ಇಷ್ಟ, ಆದರೆ ಸ್ತ್ರೀ ಲೋಲುಪ. ಅವನ ತಮ್ಮ ವಿಕ್ರಮ ಅವ ಹೇಳ್ತಾನೆ, ನಮ್ಮ ಅಣ್ಣ ಈ ರೀತಿ ಇದ್ದರೆ ನಮ್ಮ ಅತ್ತಿಗೇನು ಇದೇ ರೀತಿಯೇ ಇದ್ದಾಳೆ. ಅವಳು ಪುರುಷ ಲೋಲುಪಳು, ಏನು ಮಾಡೋದು? ಅವಳ ಅಂತಃಪುರದ ದ್ವಾರಪಾಲಕರು ಯಾರಿದ್ದಾರೆ ಅವ್ರನ್ನೆಲ್ಲ ತೆಗೆದುಬಿಡ್ತಾನೆ. ನೀವು ಅವಳಿಗೆ ಕೋಪ ಬರ್ತದೆ. ಇವ ಹೇಳ್ತಾನೆ, ರಾಜ್ಯದಿಂದ ಹೊರಗಾಕು ಇವನ್ನ ಅಂತ. ಆವಾಗ ಮಂತ್ರಿ ಬುದ್ಧಿ ಉಪಯೋಗಿಸ್ತಾನೆ. ರಾಜನಿಗೆ ಸರಿಯಾದ ಪಾಠ ಕಲಿಸ್ಬೇಕು, ರಾಜನಿಗೆ ವಾಸ್ತವದ ಅರಿವು ತಿಳಿಸಬೇಕು ಅಂತ ಒಂದು ಬ್ರಾಹ್ಮಣನನ್ನು ಕರೆದುಕೊಂಡ್ಬಂದು ಒಂದು ಮಾವಿನ ಹಣ್ಣನ್ನು ಕೊಡ್ತಾನೆ. ಮಾವಿನ ಹಣ್ಣನ್ನು ಕೊಟ್ಟು ಅವನಿಗೆ ಹೇಳ್ತಾನೆ ಭರ್ತೃಹರಿಗೆ, ಈ ಮಾವಿನ ಹಣ್ಣು ಮಂತ್ರದಿಂದ ಒಂದು ಪ್ರೋಕ್ಷಿಸಲ್ಪಟ್ಟಿದೆ, ಮಂತ್ರಮಯವಾದ ಹಣ್ಣಿದು. ಇದನ್ನು ಯಾರು ತಿಂತಾರೋ ಅವರಿಗೆ ಮುಪ್ಪು ಬರುವುದಿಲ್ಲ, ಅವರು ಸದಾ ಯೌವನರಾಗಿರ್ತಾರೆ. ಇನ್ನೊಂದು ವಿಶೇಷ ಅಂದರೆ ಅದನ್ನು ತಿನ್ನುವವರ ತನಕ ಈ ಹಣ್ಣು ಹಾಳಾಗಲ್ಲ. ಭರ್ತೃಹರಿ ತೆಗೆದುಕೊಳ್ತಾನೆ, ಅವನಿಗೆ ಬಹುಮಾನ ಕೊಟ್ಟು ಕಳಿಸ್ತಾನೆ. ಯಾರು ಕೊಡಲಿ? ಯೋಚನೆ ಮಾಡಿ, ನನ್ನ ಪಟ್ಟದ ರಾಣಿ ಇದ್ದಾಳಲ್ಲ, ಅವಳು ಯಾವಾಗಲೂ ಯೌವನದಲ್ಲಿದ್ದರೆ ನನಗೆ ಸಂತೋಷ ಅಂತ ಅವಳಿಗೆ ಕೊಡ್ತಾನೆ. ತಿನ್ನು ಅಂತ. ಅವಳು ತಿನ್ನು ಅಂದರೆ ಇಲ್ಲ ನಾಳೆ ಬೆಳಗ್ಗೆ ಶಿವನ ಪೂಜೆ ಮಾಡಿಬಿಟ್ಟು ತಿಂತೀನಿ ಅಂತ. ನಂತರ ಅದರ ಜರ್ನಿ ಏನಾಗುತ್ತೆ, ಅವಳ ಬಾಯ್ ಫ್ರೆಂಡ್ಗೆ ಅವಳು ಕೊಡ್ತಾಳೆ ಇದನ್ನು ತಿನ್ನು ಅಂತ. ಆ ಬಾಯ್ ಫ್ರೆಂಡ್ ಏನು ಮಾಡ್ತಾನೆ, ಅವನ ಗರ್ಲ್ ಫ್ರೆಂಡ್ ಇನ್ನೊಬ್ಳು ಇರ್ತಾಳೆ ಅವಳು ಕೊಡ್ತಾಳೆ. ಆ ಗರ್ಲ್ ಫ್ರೆಂಡಿಗೆ ಇನ್ನೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಆ ಬಾಯ್ ಫ್ರೆಂಡ್ಗೆ ಇನ್ನೊಬ್ಬ ಗರ್ಲ್ ಫ್ರೆಂಡ್ ಇದ್ದಾಳೆ. ಆ ಗರ್ಲ್ ಫ್ರೆಂಡ್ ಎತ್ಕೊಂಬಂದು ಮತ್ತೆ ರಾಜನಿಗೆ ವಾಪಸ್ ಕೊಡ್ತಾಳೆ, ತಗೋ ಅಂತ. ಆಗ ಅವ ಹೇಳ್ತಾನೆ, ಯಾಂ ಚಿಂತಯಾಮಿ ಸತತಂ ಮಯಿ ಸಾ ವಿರಕ್ತ. ನೀತಿ ಶತಕದಲ್ಲಿ ಬರ್ತದೆ, ಯಾಂ ಚಿಂತಯಾಮಿ ಸತತಂ ಮಯಿ ಸಾ ವಿರಕ್ತ. ಯಾರನ್ನು ನಾನು ತುಂಬ ಇಷ್ಟಪಟ್ಟು ಅವಳ ಬಗ್ಗೆ ಆಲೋಚನೆ ಮಾಡ್ತೀನೋ ಅವಳಿಗೆ ನನ್ನಲ್ಲಿ ಆಕಾಂಕ್ಷೆನೇ ಇಲ್ಲ, ವಿರಕ್ತ. ಸಾಚಾನ್ಯಮಿಚ್ಛತಿ ಸಜನೋನ್ಯ ಸಕ್ತಃ. ಅವಳು ಇನ್ನೊಬ್ಬನನ್ನು ಇಷ್ಟಪಡ್ತಾಳೆ, ಆ ಇನ್ನೊಬ್ಬಳನ್ನು ಇಷ್ಟಪಡ್ತಾನೆ. ಅಸ್ಮದಕೃತೆ ಪರಿತುಷ್ಯತಿ ಕಾಚಿದನ್ಯ. ಇನ್ನೊಬ್ಬಳು ಯಾವಳಿಗೂ ನನ್ನ ಕಂಡ್ರೆ ಇಷ್ಟ. ದಿಕ್ತಾಂಚ ತಂಚ ಮದನಂಚ ಇಮಂಚ ಮಾಂಚ. ಧಿಕ್ಕಾರವಿರಲಿ ಇವನಿಗೆ, ಇವಳಿಗೆ, ಅವನಿಗೆ, ನನಗೆ, ಮದನನಿಗೆ, ಕಾಮನಿಗೆ ಅಂತ. ವಿಚಾರ ಮಾಡ್ತಾ ಹೋಗಿ ನೀವು. ಆ ಕಾಮ ಅನ್ನುವಂಥದ್ದು ಇದೆಯಲ್ಲ, ಬಯಕೆ ಅನ್ನುವಂಥದ್ದು ನನ್ನನ್ನು ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದು, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ
ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಆ ಡೌನ್ಫಾಲ್ ಅನ್ನುವಂಥದ್ದನ್ನು ಬಹಳ ಸೊಗಸಾಗಿ ವಿವರಿಸ್ತಾರೆ. ಗೀತೆ ಡೌನ್ಫಾಲ್ ಹೇಳಿದ್ರೆ ಭಜಗೋವಿಂದಮಲ್ಲಿ ಆಚಾರ್ಯ ಶಂಕರರು ನಮ್ಮ ಅಪ್ಲಿಫ್ಟ್ಮೆಂಟ್ ಯಾವ ರೀತಿ ಆಗಬೇಕು? ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ನಮ್ಮ ಅಪ್ಲಿಫ್ಟ್ಮೆಂಟ್ ಅನ್ನುವಂಥದ್ದಕ್ಕೆ ಭಜಗೋವಿಂದ ಮಾದ್ರೆ ನಮ್ಮ ಡೌನ್ಫಾಲ್ಗೆ ಕೃಷ್ಣ ಕೊಡುವಂತಹ. ಹೀಗಾಗಿ ಏನು ಮಾಡಬೇಕು? ನಾವು ಒಂದನ್ನು ತಿಳ್ಕೊಳ್ಬೇಕು. ಆ ಅಂತಃಕರಣವನ್ನು ಸ್ಥಿರವಾಗಿ ದೀಪದಂತೆ, ಗಾಳಿ ಇಲ್ಲದ ದೀಪದಂತೆ ಯಾವುದರಲ್ಲಾದರೂ ಒಂದರಲ್ಲಿ ತೊಡಗಿಸ್ಕೊಂಡಿರಬೇಕು. ಅದು ಸತ್ಸಂಗ ಇರಬೇಕು. ಆ ಸತ್ಸಂಗದಿಂದ ನಿಸ್ಸಂಗವಾಗುತ್ತದೆ. ಒಳಿತದಲ್ಲಿ ಯಾಕೆ ರಾಮ 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 ಅಂತ ಇದ್ದರೆ ಅಲ್ಲಿ ಕಾಮ ಬರಲ್ಲ ಅಂತ. ಪ್ರತಿ ವರ್ಷ ಗೋರಖ್ಪುರ್ ಪ್ರೆಸ್ಸು ಒಂದು ಕಲ್ಯಾಣ ಅಂಕ ಅಂತ ರಿಲೀಸ್ ಮಾಡುತ್ತೆ. ಯಾರು ಕಲ್ಯಾಣ ಮ್ಯಾಗ್ಝಿನ್ ಸಬ್ಸ್ಕ್ರೈಬ್ ಮಾಡ್ತಾರೋ ಅವ್ರಿಗೆ ಆ ಪುಸ್ತಕ ಫ್ರೀಯಾಗಿ ಕಳಿಸ್ಕೊಡ್ತಾರೆ. ಆ ಪುಸ್ತಕದ ಬೆಲೆ ಕೊಟ್ಟರೆ ಒಂದು ವರ್ಷ ಪೂರ್ತಿ ನಿಮಗೆ ಕಲ್ಯಾಣ ಅಂಕ ಬರ್ತದೆ. 3 ವರ್ಷದ ಹಿಂದೆ ಕಥಾ ಬೋಧಾಂಕ ಅಂತ ಬಂತು. ಸಣ್ಣ ಸಣ್ಣ ಕಥೆಗಳು, ಅದರಲ್ಲಿ ನಮಗೆ ಬದುಕಿಗೆ ಉಪಯುಕ್ತವಾಗುವಂಥದ್ದು. ಅದರಲ್ಲಿ ಒಂದು ಕಡೆ ಬರ್ತದೆ, ರಾಮಾಯಣದ ಒಂದು ಕಥೆ ಬರೀತಾರೆ. ಆ ರಾವಣಾಸುರ ಯುದ್ಧ ಪ್ರಾರಂಭವಾಗೋಗಿದೆ, ತನ್ನವರೆಲ್ಲ ಸತ್ತೋಗ್ತಾ ಇದ್ದಾರೆ. ಕುಂಭಕರ್ಣನನ್ನು ಎಬ್ಬಿಸ್ತಾರೆ. ಕುಂಭಕರ್ಣನ ಕರ್ಕೊಂಬರ್ತಾರೆ. ಕುಂಭಕರ್ಣ ಕೇಳ್ತಾನೆ, ನನ್ನನ್ನು ಯಾಕೆ ಎಬ್ಬಿಸಿದೆ? ಯುದ್ಧ ಮಾಡಬೇಕು. ಯಾರ ಮೇಲೆ ಅಂತ? ರಾಮನ ಮೇಲೆ. ಯಾಕೆ ರಾಮನ ಮೇಲೆ ಯುದ್ಧ? ನಾನು ಅವನ ಹೆಂಡತಿಯನ್ನು ಅಪಹರಿಸ್ಕೊಂಡ್ಬಂದಿದ್ದೀನಿ, ಅವನು ಯುದ್ಧಕ್ಕೆ ಬಂದಿದ್ದಾನೆ. ಅವಳು ನಿನಗೆ ಒಪ್ಪಿಕೊಳ್ಳಲಿಲ್ಲ, ಪ್ರಯತ್ನ ಪಡಲಿಲ್ಲ. ತುಂಬ ಪ್ರಯತ್ನ ಪಟ್ಟೆ, ಆದರೂ ಒಪ್ಪಿಕೊಳ್ಳಿಲ್ಲ. ಆವಾಗ ರಾವಣನಿಗೆ ಒಂದು ಐಡಿಯಾ ಕೊಡ್ತಾನೆ ಕುಂಭಕರ್ಣ. ಅಲ್ಲ, ನೀನು ಮಾಯಾವಿ, ನೀನು ನಿನ್ನನ್ನೇ ರಾಮನನ್ನಾಗಿ ಮಾಡಿಕೊಂಡು ಅವಳತ್ತಕ್ಕೆ ಹೋಗು ಅಂತ. ಅವನು ಹೇಳ್ತಾನೆ, ಅದನ್ನೂ ಟ್ರೈ ಮಾಡಿದೆ. ಏನಾಯಿತು? ನಾನು ರಾಮನಾದರೆ ನನಗೆ ಸೀತೆ ಬೇಕು ಅನಿಸೋದೇ ಇಲ್ಲ. ನಾನು ರಾವಣನಾಗಿದ್ದರೆ ಮಾತ್ರ ಸೀತೆ ಬೇಕು ನನಗೆ. ನಾನು ರಾಮನಾದರೆ ಸೀತೆನೇ ಬೇಕಾಗಲ್ಲ. ಯೋಚನೆ ಮಾಡಿ ಇವಾಗ. ಆದ್ದರಿಂದಾನೇ ಆ ಉದಾಹರಣೆ, ಆ ದೀಪ ನಿವಾತವಾಗಿದ್ದರೆ ಶಾಂತತೆ, ಅದು ರಾಮನಾಗಿರುವಿಕೆ. ಗಾಳಿ ಬಂತು, ರಾವಣನಾಗ್ತೀವಿ ನಾವು. ಹೀಗಾಗಿ ರಾಮನಾಗಿರಬೇಕಾದ್ರೆ ಏನು ಮಾಡಬೇಕು? ಸತ್ಸಂಗದಲ್ಲಿ ತೊಡಗಿಸಿಕೊಳ್ಳಬೇಕು, ಸದ್ವಿಚಾರದಲ್ಲಿ ಮುಳುಗಬೇಕು. ಹೆಚ್ಚು ಸಮಯ ನನ್ನನ್ನು ಸದ್ವಿಚಾರದಲ್ಲಿ ತೊಡಗಿಸಿಕೊಳ್ಬೇಕು. ಇದೊಂದೇ ದಾರಿ, ನಾಣ್ಯ ಪಂಥ, ಬೇರೆ ದಾರಿ ಇಲ್ಲ. ನಾವಾಗೇ ಕಂಡುಕೊಳ್ಬೇಕು. ನಂತರ ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾನೆ. ಆತ್ಮಾನಂ ಪಶ್ಯನ್ ಆತ್ಮನಿಯೇವ ತುಷ್ಯತಿ. ನಾನು ನನ್ನ ಇಂದ್ರಿಯಗಳ ಮುಖಾಂತರ ಸದಾ ನೋಡ್ತಾ ಇದ್ದರೆ ಆನಂದವಾಗಿರ್ತೀನಿ. ನಾನು ಆನಂದವಾಗಿರಬೇಕಾದ್ರೆ ನಾನು ನಾನಾಗಿರಬೇಕು. ನಾನು ನಾನಾಗಿರಬೇಕು ಅಂದ್ರೇನು? ನಾನು ಗಂಡ ಆದರೆ ದುಃಖಿ ಆಗ್ತೇನೆ, ನಾನು ಹೆಂಡತಿಯಾದರೆ ದುಃಖಿ ಆಗ್ತೇನೆ, ನಾನು ತಾತ ಆದರೆ ದುಃಖಿ ಆಗ್ತೇನೆ, ನಾನು ಬಾಸ್ ಆದರೆ ದುಃಖಿ ಆಗ್ತೇನೆ. ನಾನು ನಾನಾಗಿದ್ದರೆ ಆನಂದವಾಗಿರ್ತೇನೆ. ಯೋಚನೆ ಮಾಡಿ.
ನಾವು ಏನಾದರೂ ಆಗಿರ್ತೇವೆ, ಆದ್ದರಿಂದ ದುಃಖದಲ್ಲಿರ್ತೇವೆ. ನಾವು ನಾವಾಗಿರಬೇಕು. ನಮಗೆ ಗೊತ್ತಿಲ್ಲ ಅಂತಲ್ಲ, ನಾವು ನಾವಾಗಿರ್ತೇವೆ, ಅದನ್ನು ನಾವು ರೆಕಗ್ನೈಸ್ ಮಾಡಲ್ಲ ಅಷ್ಟೆ. ತ್ರಿಪುರಾ ರಹಸ್ಯ ಅನ್ನುವಂತಹ ಕೃತಿಯಲ್ಲಿ ಆ ಹೆಂಡತಿ ಗಂಡನಿಗೆ ಹೇಳ್ತಾಳೆ, ಗುರು ಹೆಂಡತಿಯಲ್ಲಿ ಗಂಡನಿಗೆ ಹೇಳ್ತಾಳೆ, ಪ್ರತಿಯೊಬ್ಬರೂ ನಾವು ದಿನದಲ್ಲಿ 3000ಕ್ಕೂ ಹೆಚ್ಚು ಬಾರಿ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸ್ತೇವೆ. ಆದರೆ ಇದೇ ನಿರ್ವಿಕಲ್ಪ ಸಮಾಧಿ ಅಂತ ನಮಗೆ ಗೊತ್ತಿಲ್ಲ ಅಷ್ಟೆ. ಏನು ನಿರ್ವಿಕಲ್ಪ ಸಮಾಧಿ? ನಾವು ಏನೂ ಆಗಿರಲ್ಲ. ನಿಮ್ಮ ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ ನೀವು, ನಾನು ಹೆಣ್ಣು, ನನಗೆ ಇಷ್ಟು ವಯಸ್ಸು, ನಂದು ಈ ಜಾತಿ, ನನ್ನ ಹೆಸರಿದು, ಯಾವತ್ತಾದರೂ ಈ ಒಂದು ಕ್ಷಣ ಅನ್ನಿಸ್ತಾ? ಇಲ್ಲವೇ ಇಲ್ಲ. ಆದರೆ ಹೆಂಡತಿ ಬಂದಿದ ತಕ್ಷಣ ನಾನು ಗಂಡ ಆಗೋಗ್ತೀನಿ. ಆವಾಗ ಸಂಸಾರ ಶುರು. ಏನು ಹೇಳ್ತಾ ಇದ್ದಾರೆ? ಆತ್ಮಾನಂ ಪಶ್ಯನ್. ನಾನೇನು ಮಾಡಬೇಕು? ನಾನು ನನ್ನ ಜ್ಞಾನದ ಮುಖಾಂತರ ನನ್ನನ್ನೇ ನಾನು ನೋಡಬೇಕು. ಆಗ ನಾನು ಆತ್ಮನಲ್ಲಿ ತುಷ್ಟನಾಗಿರ್ತೇನೆ. ಇದು ಹೇಗೆ ಬರ್ತದೆ? ಯೋಗ ಸೇವೆಯ, ಯೋಗದ ಮುಖಾಂತರ. ಯೋಗ ಅಂದ್ರೇನು? ಒಟ್ಟಿಗೆ ಸೇರುವುದು. ಸ್ವಸ್ವರೂಪದಲ್ಲಿ ನಾನು ನನ್ನನ್ನು ನಾನು ತಿಳಿದುಕೊಂಡೆ ಆದರೆ ಆ ಒಂದು ನಿಗ್ರಹದಿಂದ ಚಿತ್ತ ಅನ್ನುವಂಥದ್ದು ಉಪರಮಿಸ್ತದೆ, ಚಿತ್ತ ಅನ್ನುವಂಥದ್ದು ಶಾಂತವಾಗ್ತದೆ. ಆಗ ನನಗೆ ನನ್ನ ನಿಜ ಸ್ವರೂಪದ ಅರಿವಾಗುತ್ತೆ. ಆಗ ಹೇಳ್ತೇನೆ ನಾನು, ನಮೇ ದ್ವೇಷ ರಾಗವು. ನನಗೆ ರಾಗ ದ್ವೇಷ ಅನ್ನುವಂಥದ್ದು ಇಲ್ಲ. ರಾಗ ದ್ವೇಷ ಮನಸ್ಸಿಗೆ ಸೇರಿದ್ದು. ನಾನು ಮನಸ್ಸಲ್ಲ, ಮನಸ್ಸಿನ ಸ್ವಭಾವ ಒಂದಿದೆ, ಆದರೆ ನಾನು ಮನಸ್ಸಲ್ಲ. ಹೀಗಾಗಿ ನಾವೇನು ಮಾಡಬೇಕು? ಆ ಸ್ವಸ್ವರೂಪದಲ್ಲಿ ನಿಲ್ಲಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೇನು ಮಾಡಬೇಕು? ಸುಖಮಾತ್ಯಂತಿಕಂ ಯತ್ತದ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಅತೀಂದ್ರಿಯಂ, ಇಂದ್ರಿಯಗಳಿಗಿಂತ ಅತೀತವಾಗಿರುವಂಥದ್ದು. ಬುದ್ಧಿಗ್ರಾಹ್ಯಂ, ಬುದ್ಧಿ ಎನ್ನುವಂಥದ್ದು ಗ್ರಹಿಸುವಂಥದ್ದು. ಯತ್ ಆತ್ಯಂತಿಕಂ ಸುಖಂ, ಯಾವ ಒಂದು ಆತ್ಯಂತಿಕವಾದ ಸುಖ ಅನ್ನುವಂಥದ್ದು ಇದೆಯೋ, ತತ್ ಅದು ಏನಿದೆ ಅದನ್ನು ಯತ್ರ ವೇತ್ತಿ, ಯಾವ ಒಂದು ಅವಸ್ಥೆಯಲ್ಲಿ ನಾನು ಅದನ್ನು ಅನುಭವಿಸ್ತೇನೋ, ಸ್ಥಿತಃ ಅಯಂ ತತ್ವತಃ ನಯೇವ ಚಲತಿ, ಆಗ ನಾನು ತತ್ವದಲ್ಲಿ ಇರ್ತೇನೆ, ಮತ್ತೆ ಅದರಿಂದ ವಿಚಲಿತನಾಗುವುದಿಲ್ಲ. ವಾಸ್ತವ ರೂಪ ಅನ್ನುವಂಥದ್ದು ಒಮ್ಮೆ ನನಗೆ ಅರಿವಾಯಿತು ಅಂದಮೇಲೆ ಅಲ್ಲಿಂದ ನಾನು ಮತ್ತೆ ವಿಚಲಿತನಾಗುವುದಿಲ್ಲ, ಕೆಳಗೆ ಬೀಳುವುದಿಲ್ಲ. ಒಮ್ಮೆ ನಾನು ಸತ್ಸಂಗಕ್ಕೆ ಬಂದೆ ಅಂದರೆ ನಿಸ್ಸಂಗ ಆಗುತ್ತೆ. ನಿಸ್ಸಂಗ ಆಯಿತು ಅಂದರೆ ನಿರ್ಮೋಹ ಆಗುತ್ತೆ. ನಿರ್ಮೋಹ ಆಯಿತು ಅಂದರೆ ನಿಶ್ಚಲತೆ ಬರ್ತದೆ. ನಿಶ್ಚಲತೆ ಬಂತು ಅಂದರೆ ಜೀವನ್ಮುಕ್ತಿ. ಹೀಗಾಗಿ ಏನು ಮಾಡಬೇಕು? ಯಾವಾಗ ಯೋಗಿ ಇಂದ್ರಿಯ ಅತೀತನಾಗ್ತಾನೋ, ಆ ಪರಮಾನಂದವನ್ನು ಅನುಭವಿಸ್ತಾನೋ, ಅವನು ಮತ್ತೆ ಚಂಚಲತೆಗೆ ಒಳಗಾಗಲ್ಲ. ಹೇಳ್ತಾರಲ್ಲ ಅದನ್ನೇ, ಆ ಆನಂದ ಇಂದ್ರನ ಸ್ವರ್ಗ ಸುಖಕ್ಕಿಂತ ಉತ್ಕೃಷ್ಟವಾದದ್ದು. ಹೀಗಾಗಿ ಸ್ವಸ್ವರೂಪದಲ್ಲಿ ನಿಲ್ಲುವುದನ್ನು ಕಲಿ. ಸ್ವಸ್ವರೂಪದಲ್ಲಿ ಅಂದ್ರೇನು? ಏನೂ ಆಗದೆ ಚುಮ್ಮ ಇರ್ಪುದೇ ಸುಖಂ. ಸುಮ್ಮನೆ ಇರೋದು. ಆದರೆ ಸುಮ್ಮನೆ ಇರೋದು ಕಷ್ಟ ಅಲ್ವಾ? ಯಾಕೆಂದರೆ ಸುಮ್ಮನೆ ಆಗಬೇಕು ಅಂತ ಪ್ರಯತ್ನ ಪಡ್ತೇವೆ, ಏನಾದರೂ ಮನಸ್ಸು ಮಾಡ್ತಾನೆ ಇರ್ತದೆ. ಆದ್ದರಿಂದ ಏನು ಮಾಡು ಅಂತ ಹೇಳ್ತಾರೆ ಶಾಸ್ತ್ರ? ಒಳಿತನ್ನು ಮಾಡು.
ಯಾವುದರಿಂದ ಮನಸ್ಸು ಹಾಳಾಗೋದಿಲ್ವೋ ಅಂಥದ್ದನ್ನು ಮಾಡು, ಅದನ್ನು ಮಾಡು. ಅದನ್ನೇ ಮುಂದುವರಿಸ್ತಾರೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಂ ಸ್ಥಿತೋ ನ ದುಃಖೇನ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಅದೇ ಆಲೋಚನೆ. ಯಾವ ಒಂದು ಉತ್ಕೃಷ್ಟವಾದಂತಹ ಆನಂದ ನನಗೆ ಗೊತ್ತಾಯಿತು, ಒಂದು ವೇಳೆ ನನಗೆ ಅಧ್ಯಾತ್ಮದಲ್ಲಿ ಆಸಕ್ತಿ ಇದೆ ಅಂದಾಗ ಅಧ್ಯಾತ್ಮದ ಒಂದು ಪ್ರವಚನ ನಡೀತಾ ಇದೆ, ನನ್ನ ಮನಸ್ಸು ಅತ್ತ ಹೋಗ್ತದೆ. ಸೇಮ್ ಇನ್ನೊಂದು ಯಾವುದೋ ಅಟ್ರ್ಯಾಕ್ಷನ್ ಬಂತು, ಆವಾಗ ಮನಸ್ಸು ಹೇಳ್ತದೆ ಅದು ಬೇಡ, ಇಲ್ಲಿ ಹೋಗುವ. ಯಾಕೆ? ಅದಕ್ಕಿಂತ ಇದು ಉತ್ಕೃಷ್ಟವಾದದ್ದು. ನಮಗೆ ಅಷ್ಟೇ ಅಲ್ಲ, ಹಸು ಮುಂದೆ ಇಡಿ, ಒಳ್ಳೆ ಬೂಸ ಹಿಂಡಿ ಇಡಿ, ಬರೀ ನೀರಿಡಿ, ಅದು ಬೂಸ ಹಿಂಡಿ ಬೇಕು ಅನ್ನುತ್ತೆ, ಬರೀ ನೀರು ಹತ್ತಕ್ಕೆ ಹೋಗಲ್ಲ. ಯಾಕೆ? ಅದಕ್ಕೂ ಗೊತ್ತಿದೆ ಇದು ಉತ್ಕೃಷ್ಟ, ಇದು ಶ್ರೇಷ್ಠ, ಇದು ರುಚಿಕರ. ಅದಕ್ಕಿಂತ ಕೀಳಲ್ಲ ನಾವು. ಇದು ಉತ್ತಮ ಅಂತ ಗೊತ್ತಾದ ಮೇಲೆ ಏನು ಮಾಡ್ತದೆ? ಮನಸ್ಸು ಇಲ್ಲೇ ಹೋಗುವ. ಯಂ ಲಬ್ಧ್ವಾ, ಯಾವ ಒಂದು ಆತ್ಮಜ್ಞಾನದ ಆನಂದ ಅನ್ನುವಂಥದ್ದೇನಿದೆ ಅದನ್ನು ಪಡೆದುಕೊಂಡ್ರೆ ಅಪರಂ ಲಾಭಂ ನಮನ್ಯತೆ, ಇನ್ನೊಂದರ ಹತ್ರ ಹೋಗೋದೇ ಇಲ್ಲ, ಅದಕ್ಕಿಂತ ಉತ್ಕೃಷ್ಟವಾದದ್ದು ಇನ್ನೊಂದಿಲ್ಲ. ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರು, ಇಲ್ಲಿ ಅವನಿರಬೇಕಾದ್ರೆ ಎಂಥ ದೊಡ್ಡದಾದಂತಹ ದುಃಖ ಬಂದರೂ ಕೂಡ ನ ವಿಚಾಲ್ಯತೆ, ನಾನು ಅಲುಗಾಡುವುದಿಲ್ಲ. ಯಾಕೆ ಅಲುಗಾಡಲ್ಲ? ಈ ಜ್ಞಾನ ಅನ್ನುವಂಥದ್ದು ಅಷ್ಟು ಶ್ರೇಷ್ಠ. ಇದನ್ನು ತಿಳಿಸೋದಕ್ಕೆ ನೀವು ಪುರಾಣ ಓದಿ, ಪುರಾಣದಲ್ಲಿ ಮಹಿಮೆ ಅಂತ ಬರ್ತದೆ, ಶ್ರೀಮದ್ ಭಾಗವತ ಮಹಾಪುರಾಣ ಮಹಿಮೆ. ಅಲ್ಲಿ ಏನು ಬರ್ತದೆ? ಒಮ್ಮೆ ಬ್ರಹ್ಮದೇವರಿಗೆ ಅನಿಸ್ತಂತೆ ಈ ಭಾಗವತ ಅನ್ನುವಂಥದ್ದು ಎಷ್ಟು ಶ್ರೇಷ್ಠ ಅಂತ. ಒಂದು ತಕ್ಕಡಿ ತರಿಸಿ ಒಂದು ಕಡೆ ಭಾಗವತವನ್ನು ಇಟ್ಟನಂತೆ, ಇಡೀ ಜಗತ್ತಿನಲ್ಲಿರೋ ಎಲ್ಲ ಗ್ರಂಥಗಳು ಇಟ್ಟನಂತೆ, ಇದರ ತೂಕ ಅದು ತೂಗಲಿಲ್ಲ. ಇದೇ ತತ್ವವನ್ನು ಅಲ್ಲಿ ಕಥೆ ಮುಖಾಂತರ ಹೇಳಬೇಕಾದ್ರೆ ಹೀಗೆ ಹೇಳಬೇಕು. ಒಮ್ಮೆ ನಿಮಗೆ ಇದು ಅರಿವಾಯಿತೋ ಅದು ಗೊತ್ತಾಗುತ್ತೆ. ಇದು ಮನಸ್ಸಿನ ಸ್ವಭಾವ. ಯಸ್ಮಿನ್ ಸ್ಥಿತೋ, ಆ ಆತ್ಮಸ್ವರೂಪದಲ್ಲಿ ನಾನು ನಿಂತೆ ಅಂದರೆ ಆಗ ಎಂತಹ ದೊಡ್ಡ ತೊಂದರೆಯೂ ಕೂಡ ನನ್ನನ್ನು ಅಲುಗಾಡಿಸ್ಲಿಕ್ಕಾಗಲ್ಲ. ನನಗೆ ಗೊತ್ತಾಗುತ್ತೆ ಇದಿಷ್ಟೇ ಅಲ್ವಾ. ನಮಗೂ ಈ ನಡುವೆ ಬುದ್ಧಿ ಬಂದುಬಿಟ್ಟಿದೆ. ಬೆಳಗ್ಗೆನೇ ಯಾವುದಾದ್ರೂ ಫೋನ್ ಬಂತು ಅಂದರೆ ಗೊತ್ತಾಗುತ್ತೆ, ಓ ಯಾರು ಟಿಕೆಟ್ ತೊಗೊಂಡಿದ್ದಾರೆ ಅಲ್ವಾ. ಬೆಳಗ್ಗೆ ಇಲ್ಲ ಮಧ್ಯರಾತ್ರಿಯಲ್ಲಿ ಫೋನ್ ಬಂತು ಅಂದರೆ ಏನರ್ಥ? ಒಂದು ಝೆನ್ ಕತೆ ಹೇಳ್ತಾರೆ. ಝೆನ್ನಲ್ಲಿ ಒಂದು ಕತೆ ಇದೆ. ಒಂದು ಊರಿತ್ತಂತೆ, ಒಂದು ಚರ್ಚ್ ಇತ್ತು, ಆ ಊರಲ್ಲಿ ಯಾರಾದರೂ ಸತ್ತರೆ ಚರ್ಚಿನ ಗಂಟೆ ಹೊಡೆಯೋರಂತೆ, ರೆಗ್ಯುಲರ್ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ. ಒಂದಿನ ಯಾರೋ ಒಬ್ಬ ಮಲಗಿದ್ದಾನೆ, ಜ್ಞಾನಿ ಮಲಗಿದ್ದಾನೆ. ಮಲಗಿದ್ದಾಗ ರಾತ್ರಿ 12 ಗಂಟೆಯಲ್ಲಿ ಠಣ್ ಅಂತ ಬೆಲ್ಲೊಡಿತು. ಮನಸ್ಸು ಸುಮ್ಮನೆ ಇರ್ತದ? ಯಾರು ಹೋಗಿರ್ಬೋದು? ಕೊನೆ ಮನೇಲಿ ಒಂದು ಅಜ್ಜಿ ಇತ್ತು, ಅದು ಹೋಗಿತ್ತಾ? ಇಲ್ಲವೇ, ಇವತ್ತು ಬೆಳಗ್ಗೆ ತಾನೇ ಹೋಗಿ ಮಾತನಾಡ್ಸ್ಕೊಂಡು ಬಂದಿದ್ದೀನಿ, ಇವರು ಹೋಗಿದ್ದಾರಾ ಅವ್ರು ಹೋಗಿದ್ದಾರಾ? ಹೌದು. ಯೋಚನೆ ಮಾಡಿ ಮಾಡಿ ಕೊನೆಗೆ ಅವನಿಗೆ ಅನಿಸ್ತದೆ, ಯಾವುದೇ ಗಂಟೆ ಹೊಡೆದ್ರೂ ಕೂಡ ಅದು ನನಗೆ ಒಂದು ರಿಮೈಂಡರ್ ಅಷ್ಟೇ. ನಂದು ಒಂದಿನ ಗಂಟೆ ಹೊಡಿತಾರೆ ಅನ್ನೋದಕ್ಕೆ ಇದು ರಿಮೈಂಡರ್ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಯೋಚನೆ ಮಾಡಿ ನೋಡುವ, ಪ್ರತಿ ಗಂಟೆನೂ ಡೇಟ್ ಆಫ್ ಬರ್ತ್ ಇದೆಯೋ, ಡೇಟ್ ಆಫ್ ಡೆತ್ ಗ್ಯಾರಂಟಿ ಅಷ್ಟೇ. ಈ ಜ್ಞಾನ ನನ್ನಲ್ಲಿ ಬಂತೋ ಮುಗೀತು, ಬೇರೆ ಇನ್ನೇನಿಲ್ಲ. ಹೀಗಾಗಿ ಡಿ ವಿ ಜಿಯವರು ಹೇಳ್ತಾರಲ್ಲ, 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಒಳ ಮನೆಯ ಶಾಂತಿಯಲ್ಲಿ, ವರ ಯೋಗ ಸೂತ್ರವಿದು ಮಂಕುತಿಮ್ಮ. ಇದಕ್ಕಿಂತ ಉತ್ಕೃಷ್ಟವಾದದ್ದು ಏನಿಲ್ಲವೇ ಇಲ್ಲ. 2 ಕೋಣೆ ನಗನಗ್ತಾ ಇರೋ ಒಳಗಡೆ ನಿನಗೊತ್ತು ಯಾರಿಗೆ ಯಾರುಂಟು, ಅದು ಸತ್ಯವಾಗಿರಬೇಕು.
ಅಷ್ಟೇ. ಈ ಮನಸ್ಸು ಅನ್ನುವಂಥದ್ದು ಬಹಳ ವಿಚಿತ್ರ. ಇದು ನಿಮಗೆ ಯಾವತ್ತು ಅರ್ಥ ಆಗುತ್ತೋ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಜನ ಹೊಗಳ್ತಾ ಇದ್ದಾರೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಏನೋ ನನ್ನಿಂದ ಅವನಿಗೆ ಬೇಕಾಗಿದೆ, ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಆ ಒಂದು ಸೂಕ್ಷ್ಮಮತಿ ಇರಬೇಕಷ್ಟೆ. ಅದಕ್ಕೆ ಹೇಳ್ತೀವಲ್ಲ ಕನ್ನಡದಲ್ಲಿ, ಅವನಿಗೆ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ಬಿಡ್ತಾನವ ಅಂದರೆ ಏನರ್ಥ? ಅವನು ಅತಿ ಬುದ್ಧಿವಂತ ಅಂತಷ್ಟೆ. ಹೀಗಾಗಿ ಲಬ್ಧ್ವ ಆ ಒಂದು ಆತ್ಮತತ್ವ ಅನ್ನುವಂಥದ್ದು ತಿಳಿದ್ರೆ ಅದಕ್ಕಿಂತ ಉತ್ಕೃಷ್ಟವಾದದ್ದು ಇನ್ನೊಂದೇನಿಲ್ಲ. ನಂತರ ಹೇಳ್ತಾರೆ, ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸನಿಶ್ಚಯೇನ ಯೋಕ್ತವ್ಯಃ ಯೋಗೋ ನಿರ್ವಿಣ್ಣ ಚೇತಸ. ಎಷ್ಟು ಸೊಗಸಾದ ಒಂದು ಡೆಫಿನೇಷನ್. ಯೋಗ ಅಂದರೆ ಏನು? ಮತ್ತೊಂದು ಡೆಫಿನೇಷನ್. ವಿದ್ಯಾತ್ ತಿಳಿದುಕೋ, ತಂ ವಿದ್ಯಾತ್ ಇದನ್ನು ಸ್ಪಷ್ಟವಾಗಿ ತಿಳಿದುಕೋ. ಏನು ತಿಳ್ಕೊಳ್ಬೇಕು? ದುಃಖ ಸಂಯೋಗ, ದುಃಖದ ಜೊತೆಯಲ್ಲಿ ಸೇರಿಕೊಂಡಿರೋದಿದೆಯಲ್ಲ ಅದಕ್ಕೆ ಹೆಸರು ದುಃಖ ಸಂಯೋಗ. ಆ ದುಃಖದ ಜೊತೆಯಲ್ಲಿ ಸೇರಿಕೊಂಡಿರುವ ದುಃಖ ಸಂಯೋಗದಿಂದ ವಿಯೋಗವನ್ನು ಪಡೆದರೆ ಅದೇ ಯೋಗ. ಬರೀ ಯೋಗನೇ ಶಬ್ದ. ಒಂದು ಸಂಯೋಗ, ಇನ್ನೊಂದು ವಿಯೋಗ, ನಂತರ ಯೋಗ. ಸರಳವಾಗಿ ಹೇಳುವುದಾದರೆ ದುಃಖಕ್ಕೆ ಡೈವರ್ಸ್ ಕೊಟ್ಟರೆ ಯೋಗ ಅಲ್ವಾ? ವಿಯೋಗ ಅಂದರೆ ಏನು? ಡೈವರ್ಸ್ ಕೊಡೋದಷ್ಟೇ. ಯಾವುದಕ್ಕೆ? ದುಃಖ ಸಂಯೋಗಕ್ಕೆ ಡೈವರ್ಸ್ ಕೊಡಬೇಕು. ದುಃಖಕ್ಕೆ ನಾನು ದುಃಖದಿಂದ ಒಂದು ವೇಳೆ ವಿಚ್ಛೇದನವನ್ನು ನಾನು ಪಡೆದರೆ ಅದಕ್ಕೆ ಹೆಸರು ಯೋಗ. ಸನಿಶ್ಚಯೇನ ಯೋಕ್ತವ್ಯ ಯೋಗೋ ಅನಿರ್ವಿಣ್ಣ ಚೇತಸ. ಅನಿರ್ವಿಣ್ಣ, ಯಾವುದೇ ರೀತಿಯ ಕಲ್ಮಶವಿಲ್ಲದೆ, ಯಾವುದೇ ರೀತಿಯ ತೊಂದರೆಗಳು ಇಲ್ಲದೆ ಆ ಒಂದು ಶುದ್ಧವಾದ ಮನಸ್ಸಿನಿಂದ ಈ ರೀತಿಯಲ್ಲಿ ನಾನು ಪ್ರಯತ್ನ ಪಟ್ಟದ್ದೇ ಆದರೆ ಅದಕ್ಕೆ ಯೋಗ ಅಂತ ಕರೀತಾರೆ. ಏನು ಮಾಡಬೇಕು? ಶುದ್ಧ ಮನಸ್ಸಿನಿಂದ ಈ ರೀತಿ ಪ್ರಯತ್ನ. ಯಾವ ರೀತಿ ಪ್ರಯತ್ನ? ದುಃಖಕ್ಕೆ ಡೈವರ್ಸ್ ಕೊಡುವಂಥದ್ದು. ರೆಫ್ಯೂಸ್ ಟು ಗೆಟ್ ಡಿಸ್ಟರ್ಬ್. ನಾನು ದುಃಖಿಯಾಗುವುದಿಲ್ಲ, ಯಾರು ಏನೇ ಹೇಳಲಿ. ಒಂದು ಸಂಕಲ್ಪ ಮಾಡಬೇಕು. ಪ್ರತಿನಿತ್ಯ ನಾನು ಇಷ್ಟನ್ನು ನಾನು ಓದ್ತೇನೆ ಸಂಕಲ್ಪ ಮಾಡಬೇಕು. ಈ ರೀತಿ ಮಾಡಿದ್ರೇ ಮನಸ್ಸು ನಮ್ಮ ಹಿತಕ್ಕೆ ಸಿಕ್ಕೋದು. ನಾನು ಮತ್ತು ಇನ್ನೊಬ್ಬ ಸ್ವಾಮೀಜಿ ಒಂದು ಸತಿ ಅಂದ್ಕೊಂಡ್ವಿ, ದಿನಕ್ಕೆ 3 ಗಂಟೆ ಸ್ಪೆಂಡ್ ಮಾಡುವ, ಕನ್ನಡದಲ್ಲಿ ಪ್ರಿಂಟ್ ಆಗಿರೋ ಎಲ್ಲ ಪುರಾಣಗಳನ್ನು ಓದುವ ಅಂತ. 5 ವರ್ಷ ತೆಗೆದುಕೊಂತು. ಡೈಲಿ 3 ಅವರ್ಸ್ 28 ಪುರಾಣ ಪೂರ್ತಿ ಓದಿದ್ವಿ. ಯಾಕೆ? ನಿರ್ಧಾರ ಮಾಡಬೇಕಷ್ಟೇ. ಋಗ್ವೇದ ವಿತ್ ಸಾಯಣ ಭಾಷ್ಯ ಓದಬೇಕು. 2 ವರ್ಷ ತೆಗೆದುಕೊಳ್ತು. ಸುಮಾರು 35,000 A4 ಸೈಜ್ ಪುಟಗಳು. 2 ವರ್ಷ ಡೈಲಿ 3 ಅವರ್ಸ್ ಓದು. ನಿರ್ಧಾರ ತೆಗೆದುಕೊಳ್ಬೇಕು. ಆ ನಿರ್ಧಾರ ತೆಗೆದುಕೊಂಡ್ರೆ ಆ ಮನಸ್ಸು ಹೇಳ್ತದೆ, ಓದುವ, ಹೊಸ ರೀತಿಯಲ್ಲಿ ಆಲೋಚನೆ ಮಾಡುವ, ಜಗತ್ತನ್ನು ನೋಡುವ. ಅದು ಒಮ್ಮೆ ಓದಿದ ಮೇಲೆ ಮನಸ್ಸು ಅನ್ನುವಂಥದ್ದು ಜಗತ್ತನ್ನು ನೋಡ್ತಾ ಇರ್ತದೆ. ಏನು ಇದರ ಅರ್ಥ? ವಿಚಾರ. ಯಾಕೆ? ವೇದಾಂತದ ಮೈಂಡ್ ಸೆಟ್ ಇರುವುದರಿಂದ ಆ ವೇದದಲ್ಲಿ ನಾನು ನೋಡುವ ರೀತಿ ಬೇರೆ ಕಾಣಿಸ್ತದೆ ನನಗೆ. ಹೀಗಾಗಿ ಆ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕು. ಆ ರೀತಿಯಲ್ಲಿ ದುಃಖಕ್ಕೆ ಡೈವರ್ಸ್ ಕೊಡಬೇಕು. ದುಃಖಕ್ಕೆ ಡೈವರ್ಸ್ ಕೊಡುವುದು ಅಂದರೆ ಏನು? ಸುಖದ ಜೊತೆಯಲ್ಲಿ ಸೇರಿಕೊಳ್ಳೋದು. ಸುಖ ಅಂದರೆ ಏನು? ಮನಸ್ಸಿನ ಶಾಂತಿಯೇ ಸುಖ. ಮನಸ್ಸು ಶಾಂತವಾಗಿದೆ ಅಂದರೆ ಸುಖ. ಮನಸ್ಸು ಶಾಂತವಾಗಿಟ್ಟುಕೊಳ್ಳಬೇಕಾದ್ರೆ ಮನಸ್ಸು ದುಃಖ ಆಗದಾಗೆ ನೋಡಿಕೊಳ್ಳೋದು, ಅದನ್ನೆಲ್ಲಾದರೂ ಒಂದು ಕಡೆ ತೊಡಗಿಸಬೇಕು. ಅದೇ ಆರಂಭ ಮಾತು ಹೇಳಿದ್ದು. ಮನಸ್ಸು ಶಾಂತವಾಗುವುದು 2 ಸಂದರ್ಭದಲ್ಲಿ, ಒಂದು ನಿದ್ರೆಯಲ್ಲಿ, ಇನ್ನೊಂದು ಸತ್ತಾಗ. ಇನ್ನು ಮಿಕ್ಕಿದ ಸಮಯದಲ್ಲಿ ಮನಸ್ಸನ್ನು ನಾನು ಎಲ್ಲಾದರೂ ಒಂದರಲ್ಲಿ ತೊಡಗಿಸಬೇಕು. ಆ ತೊಡಗಿಸುವಿಕೆ ಅನ್ನುವಂಥದ್ದಕ್ಕೆ ಹೆಸರು ಸಾಧನೆ.
ನಾಳೆ ಮುಂದುವರಿಸುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.